ಅಧ್ಯಾರೋಪಾಪವಾದ ಪ್ರಕ್ರಿಯೆಯ ನಿಜವಾದ ಉದ್ದೇಶ ಗುರಿ ಏನಪ್ಪ ಅಂದ್ರೆ ಅಹಂ ಬ್ರಹ್ಮಾಸ್ಮಿ, ಈ ದೇಹಾದಿಗಳು ನಾನಲ್ಲ, ಪರಬ್ರಹ್ಮವೇ ನಾನು ಎನ್ನುವ ಅನುಭವವನ್ನ ನಮಗೆ ತೋರಿಸುವುದೇ ಉದ್ದೇಶ. ಇದು ವಿಚಾರ ಮಾರ್ಗ. ಜ್ಞಾಪಕ ವೇದಾಂತ ಶಾಸ್ತ್ರ ವಿಚಾರ ಪರವಾದ ಶಾಸ್ತ್ರವೇ ಹೊರತು ಮಾಡು ಬಿಡು ಎಂದು ಹೇಳುವ ಕರ್ಮಕಾಂಡ ಶಾಸ್ತ್ರವಲ್ಲ. ಕರ್ಮಕಾಂಡ ಶಾಸ್ತ್ರ ತುಂಬಾ ಪರಿಚ್ಛಿನ್ನ. ಸಂಧ್ಯಾ ವಂದನೆ ಮಾಡು ಅಂತ ಹೇಳುತ್ತೆ. ಯಾರಿಗೆ? ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯರಿಗೆ. ಸಂಧ್ಯಾ ವಂದನೆ ಎನ್ನುವಂತಹದ್ದು ಶೂದ್ರರಿಗಾಗಲಿ ಕ್ರಿಶ್ಚಿಯನ್ಯರಿಗಾಗಲಿ ಮಾಮನಸ್ಗಾಗಲಿ ಅನ್ವಯವಾಗುವುದಿಲ್ಲ. ಅದರಲ್ಲೂ ಗಂಡಸರಿಗೆ. ವೇದಾಂತ ವಿಚಾರ ಯಾರಿಗೆ? ಜಾತ ಮಾತ್ರಾಣಾಂ ಸರ್ವೇಷಾಂ ಪುರುಷಾಣಾಂ, ಹುಟ್ಟಿರುವ ಸಕಲ ಮಾನವರಿಗೂ ಕೂಡ ವೇದಾಂತ ಸಂದೇಶ ಅನ್ವಯವಾಗುತ್ತೆ. ಸಕ್ಕರೆ ಸಿಹಿಯಾಗಿದೆ. ಯಾರಿಗೆ? ಬೆಂಕಿ ಸುಡುತ್ತೆ. ಯಾರಿಗೆ? ಸೂರ್ಯನು ಪ್ರಕಾಶ ಸ್ವರೂಪ. ಯಾರಿಗೆ? ಅದೇ ರೀತಿಯಲ್ಲಿ ವೇದಾಂತ ದರ್ಶನ, ಶಾಂಕರಾದ್ವೈತ ವೇದಾಂತ ದರ್ಶನ ಸಾರ್ವತ್ರಿಕವಾಗಿದೆ. ಸಯೋಹ ವೈ ತತ್ಪರಮಂ ಬ್ರಹ್ಮ ವೇದ ಬ್ರಹ್ಮೈವ ಭವತಿ ಅಂತ ಹೇಳ್ತಾ ಇದೆ. ಯಾರು ಹೇಳ್ತಾ ಇಲ್ಲ. ಪ್ರಪಂಚದಲ್ಲಿರುವ ಭೂಮಿಯ ಮೇಲಿರುವ ಯಾರು ಬೇಕಾದರೂ ಕೂಡ ತಮ್ಮ ಪರಮಾರ್ಥ ಸ್ವರೂಪವನ್ನು ಕಂಡುಕೊಳ್ಳಬಹುದು. ಯಾರು ಹೇಳ್ತಾರಪ್ಪ ಹೀಗೆ? ನಮ್ಮ ಪರಮಾರ್ಥ ಸ್ವರೂಪವನ್ನ ಅರ್ಥ ಮಾಡಿಕೊಳ್ಳುವುದಕ್ಕೆ ಬ್ರಾಹ್ಮಣನಾಗಿರಬೇಕು ಇಲ್ಲ, ಪುರುಷರಾಗಿರ್ಬೇಕು ನಿಯಮ ಇಲ್ಲ, ಸನ್ಯಾಸಿಯಾಗಿರ್ಬೇಕು ಯಾವ ನಿಯಮವೂ ಇಲ್ಲ. ಒಂದೇ ನಿಯಮ, ನಾನು ಬ್ರಹ್ಮಸ್ವರೂಪ ತಿಳ್ಕೊಳ್ಬೇಕು. ಆ ತಿಳಿದುಕೊಳ್ಳಬೇಕು ಎನ್ನುವಂತ ಇನ್ಕ್ವಿಸಿಟಿವ್ನೆಸ್ ಯಾರಿಗುಂಟೋ ಯಾರು ಬೇಕಾದ್ರೂ ತಿಳ್ಕೊಳ್ಬಹುದು. ಇದನ್ನು ತಿಳಿಸುವುದಕ್ಕೆ ಶಾಸ್ತ್ರಕಾರರು ವೇದಾಂತ ದರ್ಶನಗಳು ಅನೇಕ ಪ್ರಕ್ರಿಯೆಗಳನ್ನು ಬಳಸಿಕೊಂಡಿವೆ. ನಿನ್ನೆ ದಿನ ಹೇಳಿದ್ದೆ ಕಾರ್ಯಕಾರಣ ಪ್ರಕ್ರಿಯೆ. ಅದರ ನಿರ್ಣಯವೇನು? ಮಾಯಾ ಮಾತ್ರಮಿದಂ ದ್ವೈತಂ ಅದ್ವೈತಂ ಪರಮಾತ್ಮತಃ ವಾಚಾರಂಭಣಂ ವಿಕಾರ ನಾಮಧೇಯಂ ಮೃತ್ತಿಕೇತ್ಯವ ಸತ್ಯಂ. ಕಾರ್ಯವೆಲ್ಲವೂ ಜೊಳ್ಳು, ಕಾರ್ಯವೆಲ್ಲವೂ ಸುಳ್ಳು, ಕಾರ್ಯವೆಲ್ಲವೂ ಮಿಥ್ಯ. ಕಾರಣ ತತ್ವವೊಂದೇ ಪರಮಾರ್ಥ ತೀರ್ಮಾನ ಮಾಡಿದ್ದಾನೆ. ಇವತ್ತಿನ ವಿಷಯ ಪಂಚಕೋಶ ವಿವೇಕ ಪ್ರಕ್ರಿಯೆ. ಇದೂ ಕೂಡ ಅಧ್ಯಾರೋಪಾಪವಾದ ಪ್ರಕ್ರಿಯೆಯಲ್ಲಿ ಒಂದು ಉಪ ಪ್ರಕ್ರಿಯೆ. ಲಕ್ಷ್ಮೀ ಚೇತಾವರಣೆಗೆ ಪಂಚಕೋಶ ವಿವೇಕ ಪ್ರಕ್ರಿಯೆ. ಪಂಚ ಹರಡಿಕೊಂಡಿರುವ, ಪಂಚ ಎಲ್ಲರಿಗೂ ತಿಳಿದಿರುವಂಥ, ಪಂಚ ಸಾರ್ವತ್ರಿಕವಾಗಿರುವಂಥ ಪಂಚ 5 ಕೋಶ ಚೀಲ, 5 ಚೀಲಗಳ ವಿವೇಕದ ಪ್ರಕ್ರಿಯೆ. ಏನಿದು ಚೀಲ ಅಂದ್ರೇನು? ಹ್ಯಾಂಡ್ ಬ್ಯಾಗ್ ಇರ್ತಾನೆ. ಹ್ಯಾಂಡ್ ಬ್ಯಾಗ್ ಇದು ಯಾವಾಗ ಹಾಕೊಂಡಿರ್ತೀನಿ, ಇದನ್ನ ಹೀಗೆ ಹಾಕೊಂಡಿದ್ರೆ ಬಾಲ್ವ ಹಾಕೊಂಡು ಹೋಗ್ಬೇಕಾದ್ರೆ ಇದೇನು ಮಾಸ್ತಿ, ಯಾಕೆ ಹಾಕೊಂಡಿದ್ದೀರಾ ಅಂತ ಹೇಳ್ತಾರೆ. ಶಂಕರಾಚಾರ್ಯರು ಹೇಳಿಬಿಟ್ಟಿದ್ದಾರೆ, ಕೈಚೀಲವಂತ ಕರು ಭಾಗ್ಯವಂತಹ. ಅದೇನಾದ್ರು ಹೇಳ್ಕೊಂಡು ಹೋಗಿರಲಿ ಅನುಕೂಲ ಇನ್ನು. ಕೈಚೀಲವಂತ ಕರು ಭಾಗ್ಯವಂತಹ ಅದು ವಾಕ್ಯ ಬರೋದೇನೋ ಕೌಪೀಲವಂತಹ. ನಮಗೆ ಬೇಡ, ನಮಗೆ ಬೇಕಾದ್ದೇನೋ ಕೈಚೀಲ. ಕೈಚೀಲವಂತ ಕರು ಭಾಗ್ಯವಂತಹ. ಯಾರು ಕೈಚೀಲ ಹಾಕೊಂಡಿದ್ದಾರೋ ಅವರೇ ಭಾಗ್ಯವಂತರು ಅಂತ ಶಂಕರಾಚಾರ್ಯರು ಹೇಳಿರ್ಬೇಕಾದ್ರೆ ಮಾತನ್ನು ಸರಿಸಿ
ಕೈ ಜನ ಹಾಕೋತಾ ಇರ್ತೀನಪ್ಪ ಅಂತ ಹೇಳ್ತಾ ಇರ್ತೀನಿ. ಇಲ್ಲೀಗ ಪಂಚಕೋಶ ವಿವೇಕ ಪ್ರಕ್ರಿಯ 5 ಚೀಲಗಳು. ನಮ್ಮಲ್ಲಿ 5 ಚೀಲ ಇದೆ, ನಮಗೆ ಗೊತ್ತೇ ಇಲ್ಲ. 5 ಚೀಲಗಳನ್ನ ವಿವೇಕ ಬಿಡಿಸಿಕೊಳ್ತಾ ಹೋಗ್ಬಿಟ್ರೆ ನಮಗೆ 5 ಚೀಲಗಳನ್ನು ಮೀರಿರುವ 5 ಚೀಲಗಳ ಒಳಗಿರುವ 5 ಚೀಲಗಳಿಗೆ ಆಸ್ಪದನಾಗಿರುವ 5 ಚೀಲಗಳ ಹಂಗಿಲ್ಲದೆ ಇರುವಂತ ಆತ್ಮನ ಸ್ವರೂಪ ಅರ್ಥವಾಗತ್ತೆ ಅಂತ ವೇದಾಂತಗಳು ಹಾಡ್ತಾ ಇವೆ. ಶುರು ಮಾಡ್ತಾ ಇದ್ದೀನಿ. ಈ ಚೀಲಗಳನ್ನ 5 ಅಂತ ಹೇಳಿದ್ದಾರಲ್ಲ, 5 ಭಾಗವಾಗಿ ಮಾಡಿದ್ದಾರೆ. ಲಕ್ಷ್ಯದ ಕೇಳ್ತಾ ಬನ್ನಿ. ಸ್ಥೂಲತಮ ಕೋಶ, ಸ್ಥೂಲತರ ಕೋಶ, ಸ್ಥೂಲ ಕೋಶ, ಸೂಕ್ಷ್ಮಕೋಶ, ಸೂಕ್ಷ್ಮತರ ಕೋಶ. ಒಳಕ್ಕೆ ಬಂದರೆ ಸೂಕ್ಷ್ಮತಮನಾದ ಆತ್ಮನ ಸ್ವರೂಪ ಅರ್ಥವಾಗುತ್ತೆ ಅಂತ ಉಪನಿಷತ್ ಹೇಳ್ತಾ ಇದೆ. ಇದಕ್ಕೆ ವಿಶೇಷವಾಗಿ ತೈತ್ತರೀಯೋಪನಿಷತ್ತಿನ ಮಂತ್ರಗಳನ್ನ ವೇದಾಂತಿಗಳು ಭಾಗವಾಗಿ ತಗೊಳ್ತಾನೆ. ಇದಕ್ಕೆ ಮುಂಚೆ ಒಂದು ವಿಷಯ ತಿಳ್ಕೋಬೇಕು ನಾವು. ಆತ್ಮರನ್ನ ವೇದಾಂತಗಳಲ್ಲಿ 3 ಭಾಗ ಮಾಡಿದ್ದಾರೆ. ಎಷ್ಟೋ 3 ಭಾಗ ಇದೆಯಾ? ಆತ್ಮ ಒಬ್ಬನಲ್ವೇ? ಒಬ್ಬನೇ ಆತ್ಮನನ್ನ ತಿಳಿಸುವುದಕ್ಕೆ 3 ಆತ್ಮರು ಕಲ್ಪನೆ ಮಾಡುತ್ತಾರೆ. ಒಂದು ಗೌಣಾತ್ಮ, ಮತ್ತೊಂದು ಮಿಥ್ಯಾತ್ಮ, ಮತ್ತೊಂದು ಸತ್ಯಾತ್ಮ. ಯಾವ್ಯಾವ? ಗೌಣಾತ್ಮ, ಮಿಥ್ಯಾತ್ಮ, ಸತ್ಯಾತ್ಮ. ಗೌಣಾತ್ಮನಿಂದ ತಪ್ಪಿಸಿ ಮಿಥ್ಯಾತ್ಮನಲ್ಲಿ ಕೂರಿಸಿ ಆ ಮಿಥ್ಯಾತ್ಮನನ್ನ 5 ಭಾಗ ಮಾಡಿದ್ದಾರೆ. ಸ್ವಲ್ಪ ಲಕ್ಷ್ಯ ಬಿಡ್ತೇನೆ. ನನ್ನನ್ನೇ ನೋಡ್ತಾರೆ, ವಿಭೂತಿ ನೋಡ್ಬೇಡಿ, ನನ್ನ ನೋಡಿ. ಗೌಣಾತ್ಮನಿಂದ ನಮ್ಮನ್ನು ಬಿಡಿಸಿ ಮಿಥ್ಯಾತ್ಮನಲ್ಲಿ ಕೂರಿಸಿ ಆ ಮಿಥ್ಯಾತ್ಮನನ್ನ 5 ಭಾಗಗಳನ್ನಾಗಿ ಮಾಡಿ ಒಳಗಡೆ ಕರ್ಕೊಂಡು ಹೋಗಿ ಅವನಿಂದಲೂ ಬಿಡಿಸಿ ಸತ್ಯಾತ್ಮನಲ್ಲಿ ಕೂರಿಸುವುದೇ ಪಂಚಕೋಶ ವಿವೇಕ ಪ್ರಕ್ರಿಯೆಯ ಸ್ವರೂಪ. ಗೌಣಾತ್ಮ ಎಂದರೇನು? ಇದೆಲ್ಲ ಟೆಕ್ನಿಕಲ್ ಪಾಯಿಂಟ್. ಎಷ್ಟೋ ಅದು ನಾನೇ ಪ್ರಶ್ನೆ ಹಾಕೋತೇನೆ. ಇಂಥ ವಿಚಾರ ಯಜ್ಞಕ್ಕೆ ಅರ್ಥವಾಗುತ್ತೆ. ಪಾಪ ನಾವೇನು ಸಂಧ್ಯಾವನೆ ಮಾಡು ಅನ್ನೋದಿಲ್ಲ, ದಾನ ಮಾಡು ಅಂತ ಹೇಳೋದಿಲ್ಲ, ಪೂಜೆ ಮಾಡು ಅನ್ನೋದಿಲ್ಲ, ಬರೀ ಮೇಲೆ ಎಂತಿಲ್ಲ. ಬರೀ ವಿಚಾರ ಪ್ಯಾಂಟ್ ಬೇಕಾದ್ರೂ ಹಾಕೊಂಡಿರಿ, ನೀವು ಹೇಗೆ ಬೇಕಾದ್ರೆ ವಿಚಾರಧಾರೆ. 4+3 ಎಷ್ಟು? 4+6 ಎಷ್ಟು? ಹಾಗೆ ಇದು ಶುದ್ಧವಾದ ವೇದಾಂತ ವಿಚಾರ ಕ್ರಮ. ಇದಕ್ಕೆ ಪರಮ ಪೂಜ್ಯ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಒಂದು ನಾಮಕರಣ ಮಾಡಿಬಿಟ್ರು. ಏನಂತ? ವಸ್ತುತಂತ್ರ ಜ್ಞಾನ ಮಾರ್ಗ. ಚೆನ್ನಾಗಿ ಜಾಗ ಇಟ್ಕೊಂಡ್ಬಿಡಿ. ಇದು ಕರ್ತೃತಂತ್ರ ಮಾರ್ಗವಲ್ಲ. ಬಹಳ ಮುಖ್ಯ. ಕರ್ತೃತಂತ್ರ ಮಾರ್ಗದಲ್ಲಿ ಇದನ್ನ ಮಾಡು, ಇದನ್ನು ಮಾಡಬೇಡ, ಇದನ್ನು ಮಾಡಿದ್ರೆ ಒಳ್ಳೆಯದಾಗತ್ತೆ, ಇದನ್ನು ಮಾಡಿದ್ರೆ ಕೆಟ್ಟದಾಗತ್ತೆ, ಬರೀ ಇದೇ ವಿಷಯ. ಇಡೀ ಪೂರ್ವ ಮೀಮಾಂಸಾ ದರ್ಶನವೆಲ್ಲ ಏನಪ್ಪ? ಡೂಸ್ ಅಂಡ್ ಡೋಂಟ್ಸ್. ಆದರೆ ಸ್ವಾಮೀಜಿಯವರ ಸಂಶೋಧನೆ ಅದೊಂದು ಕಡೆ ಇರಲಿ, ಬಹಳ ಸಂತೋಷ. ಮೀಮಾಂಸಾ ದರ್ಶನ ಬೇಕು. ಪ್ರಾರಂಭದ ಹಂತದಲ್ಲಿ ಧರ್ಮವನ್ನ ಮಾಡು, ಅಧರ್ಮ ಮಾಡಬೇಡ ಅಂತ ಹೇಳಬೇಕು. ಆದರೆ ಅದು ಫೈನಲ್ ಅಲ್ಲ, ಅದು ಪರೀಕ್ಷಿತ ದರ್ಶನ. ಗಂಡಸರು, ಹೆಂಗಸರು, ಬ್ರಾಹ್ಮಣರು, ಕ್ಷತ್ರಿಯರು ಜುಟ್ಟ ಬಿಟ್ಕೊಂಡಿರ್ಬೇಕು, ಪೂರ್ವ ತಿರ್ಕೊಳ್ಬೇಕು, ಕಚ್ಚೆ ಬಂಜಿ ಹಾಕಬೇಕು, ಬೇಕಾದ ಕಂಡೀಷನ್ಸ್ ಇದೆ. ಪೂರ್ವ ಮೀಮಾಂಸಾ ದರ್ಶನ ಇದೆ ಕಂಡೀಷನ್ ಶಾಸ್ತ್ರ. ಅದರಲ್ಲಿ ರಾಮಾಯಣ, ಭಾರತ, ಭಾಗವತ, ಪುರಾಣ ಎಲ್ಲ ಬರಬೇಕು. ಆದರೆ
apart from Kartutanta Shastra, there is one more greater and superior darshana, that is called Vedanta Darshana. Vedanta Darshana is universal. Vedanta Darshana is very simplest. Vedanta Darshana is the easiest one. Vedanta Darshana is universally applicable. ಯಾರು ಬೇಕಾದ್ರೂ ಶುರು ಮಾಡ್ತಾ ಇದ್ದೀನಿ. ಪಂಚಕೋಶ ವಿವೇಕ ಪ್ರಕ್ರಿಯೆ ಎನ್ನುವಂತಹದ್ದು ವಸ್ತುತಂತ್ರಜ್ಞಾನ ಮಾರ್ಗದ ರಾಜಮಾರ್ಗ. ವಸ್ತುತಂತ್ರ ಹೇಗಿದೆಯೋ ನೀನ್ ಭಾವನೆ ತರಬೇಡ, ಅಲ್ಲಿ ನಿನ್ ಚಿಂತನೆ ತರಬೇಡ, ವೈಯಕ್ತಿಕ ದೋಷವನ್ನು ತರಬೇಡ, ಹೇಗಿದೆಯೋ ತಿಳ್ಕೊ. ಇದು ಬಹಳ ಕಷ್ಟ, ತುಂಬಾ ಸುಲಭ. ಒಂದು ಉದಾಹರಣೆ ಕೊಡ್ತೇನೆ ನೋಡಿ. ಒಂದು ದೇವಸ್ಥಾನಕ್ಕೆ ಹೋಗ್ತೇವೆ, ತಿರುಪತಿ ವೆಂಕಟೇಶ್ವರ ದೇವಸ್ಥಾನ, ನಂಜನಗೂಡಿನ ನಂಜುಂಡೇಶ್ವರ ದೇವಸ್ಥಾನ, ಅಥವಾ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ದೇವಸ್ಥಾನ, ಅಥವಾ ಗೋಕರ್ಣದಲ್ಲಿ ಮಹಾಬಲೇಶ್ವರ ದೇವಸ್ಥಾನ, ಬೇಡ ಕಾಶಿನಲ್ಲಿ ವಿಶ್ವನಾಥ ದೇವಸ್ಥಾನ, ಹೌದಾ? ಪುರಿ ಜಗನ್ನಾಥದಲ್ಲಿ ಜಗನ್ನಾಥನ ದೇವಸ್ಥಾನಕ್ಕೆ ಹೋದ್ರು. ಅಲ್ಲಿ ಒಬ್ಬ ಜ್ಞಾನಿ ಹೋಗಿದ್ದಾರೆ, ಭಕ್ತರು ಹೋಗಿದ್ದಾರೆ. 10,000 ಜನ ಭಕ್ತರು ಹೇಳಿದ್ದಾರೆ. ಅವರು ಭಗವಂತ ವೆಂಕಟೇಶ್ವರ ಕಾಪಾಡಪ್ಪ ಪ್ರಾರ್ಥನೆ ಮಾಡ್ತಾರೆ. ಸಂತೋಷ, ತುಂಬಾ ಸಂತೋಷ. ಆದರೆ ಜ್ಞಾನಿ ಹೇಳ್ತಾನೆ ಅಲ್ಲಿರುವುದು ಕಲ್ಲು. ಹಿಂದಿದು 10 ಲಕ್ಷ ಜನ ಹೋಗಿ ವೆಂಕಟೇಶ್ವರ ನೀ ದೇವರಪ್ಪ ಕಾಪಾಡು ಅಂತ ಕೇಳ್ಕೊಳ್ತಾರೆ. ಸಂತೋಷ, ಹೌದು, ಭಾವನೆಗೆ ತಕ್ಕಂತೆ ಫಲವಾಗುವುದು ಸತ್ಯ. ಆದರೆ ವಸ್ತುತಂತ್ರಜ್ಞಾನದಿಂದ ವಿಚಾರ ಮಾಡಿ ನೋಡಿದಾಗ ಏನದು? ಐಡಲ್ ಅಂದ್ರೆ ವಿಗ್ರಹ, ಅಂದ್ರೆ ಕಲ್ಲಿನ ಬಂಡೆ. ಆ ಕಲ್ಲಿನ ವಿಗ್ರಹ ಪೂಜೆ ಮಾಡಿ 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 ಅಭಿಷೇಕ ಮಾಡಿ ಮಾಡಿ ಭಾವನೆ ಮಾಡಿದ್ದಾರೆ. ಇದು ವಸ್ತುತಂತ್ರ ರಾಜಮಾರ್ಗ. ಇದರಿಂದ ಎಲ್ಲ ಸಾಧಕರು ಜ್ಞಾನವನ್ನು ಮಾಡಿಕೊಂಡು ಮುಕ್ತರಾಗಬಹುದು ಅಂತ ತೋರಿಸ್ತಾರೆ. ಈ ಕ್ರಮದಲ್ಲಿಯೇ ಅಧ್ಯಾರೋಪ ಅಪವಾದ ಪ್ರಕ್ರಿಯೆ ಬಂದಿದೆ. ಅಧ್ಯಾರೋಪ ಅಪವಾದ ಪ್ರಕ್ರಿಯೆ ಅರ್ಥ ಮಾಡ್ಕೋಬೇಕಾದ್ರೆ ಯಾವ ಭಾವನೆ ತರಬೇಡಿ. ಡೋಂಟ್ ಬ್ರಿಂಗ್ ಹಿಯರ್ ಯುವರ್ ಪರ್ಸನಲ್ ಇಮ್ಯಾಜಿನೇಷನ್. ಶುದ್ಧವಾದಂತಹ ರಾಜಮಾರ್ಗ ಇದೇನಪ್ಪ ಅಂತ ಹೇಳಿದ್ರೆ ಕಬ್ಬು ತುಂಡು. ಇದೇ ಪೂಜೆ ಮಾಡ್ತಾ ಬನ್ನಿ, ಒಳ್ಳೆ ಫಲವಾಗುತ್ತೆ ನಿಮಗೆ. ಈ ಕಬ್ಬಿಣದ ತುಂಡನ್ನ ಇದು ನರಸಿಂಹ ಶಾಲಿಗ್ರಾಮ ಪೂಜೆ ಮಾಡ್ತಾ ಬಂದ್ರೆ ಒಳ್ಳೆ ಫಲವಾಗಬಹುದು. ಆದರೆ ವಸ್ತುತಃ ಏನೇ ಕಲ್ಲಿನ ತುಂಡು ಇಲ್ಲಿ. ಈಗ ಪಂಚಕೋಶ ಪ್ರಕ್ರಿಯ ಅಲ್ಲ, ಪಂಚಕೋಶ ವಿವೇಕ ಪ್ರಕ್ರಿಯ. ಪಂಚ ಹೇಳಿದರೆ ವಿಸ್ತಾರವಾಗಿರುವ ಎಲ್ಲರಿಗೂ ಗೊತ್ತಿರುವ 5 ಕೋಶಗಳು. ಇನ್ನೊಂದು ಸ್ವಾರಸ್ಯ ಅಂದ್ರೆ ವೇದಾಂತದಲ್ಲಿ ಹೇಳುವ ಎಲ್ಲ ವಿಚಾರಗಳು ಕೂಡ ಎಲ್ಲರ ಅನುಭವದಲ್ಲಿದೆ. ಯಾವುದೋ ಒಂದು ದಿವ್ಯವಾದ ಅನುಭವ, ಭವ್ಯವಾದ ಅನುಭವ, ವೈಯಕ್ತಿಕ ಅನುಭವ ಹೇಳ್ತಾ ಇಲ್ಲ ನಾವು. ಪಂಚಕೋಶಗಳು ಪ್ರತಿಯೊಬ್ಬ ಮನುಷ್ಯನೊಳಗಿದೆ. irrespective of caste, creed, color, sex, nationality, height, weight, etc. etc. ಭೂಮಿಯ ಮೇಲಿರುವ ಸಕಲ ಮಾನವರಿಗೂ ಕೂಡ ಎಷ್ಟು ಕೋಶಗಳಿವೆ? ಪಂಚ. ರಾಷ್ಟ್ರಪತಿಗೆ 6 ಕೋಶ ಇದೆ, ಎಂಪಿಗೆ 5 ಕೋಶ ಇದೆ, ಎಂಎಲ್ಎಗೆ 4 ಕೋಶ ಇದೆ, ಆದರೆ ಕ್ಲರ್ಕ್ಗೆ 3 ಕೋಶ ಇದೆ. ಪಾಪ ಆಟೋ ಡ್ರೈವರ್ 2 ಕೋಶ, ರೈತರಿಗೆ 1 ಕೋಶ ಅಂತಿಲ್ಲ. ರೈತರಿಗೂ 5 ಕೋಶ, ರಾಷ್ಟ್ರಪತಿಗೂ 5 ಕೋಶ, ಎಲ್ಲರಿಗೂ 5 ಕೋಶಗಳಿವೆ. ನಮಗೆ ಗೊತ್ತಿಲ್ಲ. ಇದು ನಮ್ಮ ಒಳಗೆ ಇದ್ದರೂ ನಮಗೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ವಿಚಾರ ಮಾಡದಿರುವುದರಿಂದ. ಆ ವಿಚಾರ ಮಾರ್ಗವನ್ನ ಉಪದೇಶ ಮಾಡುವುದೇ ವೇದಾಂತಿಗಳ ಕೆಲಸ. ಶುರು ಮಾಡೋಣ ಈಗ. ಪಂಚಕೋಶ ವಿವೇಕ ಪ್ರಕ್ರಿಯೆ. ಇದು ಮೊದಲ ಮಾತು ಹೇಳಿದ್ದೇನೆ. ಗೌಣಾತ್ಮ,
ಮಿಥ್ಯಾತ್ಮ ಸತ್ಯಾತ್ಮ ಜಾಪ್ಯ ಇಟ್ಕೊಳ್ಳಿ. ಗೌಣಾತ್ಮ ಎಂದರೇನು, ಮಿಥ್ಯಾತ್ಮ ಎಂದರೇನು? ಎಷ್ಟೋ ಜನ ಗೊತ್ತೇ ಇಲ್ಲ. ನಮ್ಮ ಸ್ವರೂಪ ಇಲ್ಲ, ನಮಗೆ ಅರ್ಥ ಆಗಿಲ್ಲ. ಗೌಣಾತ್ಮ ಎಂದರೇನು? ಗೌಣಾತ್ಮ ಗೌಣಾತ್ಮ ಎನ್ನುವಾಗ ತಾನಲ್ಲ ಅಂತ ಗೊತ್ತಿದ್ದರು, ನಾನ್ ಬೇರೆ ಇಲ್ವೇನೇನು ಗೊತ್ತಿದ್ದರು, ಅದರಲ್ಲಿರುವಂತಹ ಗುಣಧರ್ಮದಿಂದ ಅದನ್ನ ನಾನು ಅಂತಲೋ ನನ್ನನ್ನು ಅದನ್ನು ತಿಳ್ಕೊತಾ ಇದ್ದೇನಲ್ಲ ಅದು ಗೌಣಾತ್ಮ. ರಿಪೀಟ್ ಮಾಡ್ತೇನೆ ನೋಡಿ. ನನಗೆ ಗೊತ್ತು ನಾನ್ ಬೇರೆ ಕಾರ್ ಬೇರೆ, ನನ್ಗೆ ಗೊತ್ತಿಲ್ವಾ? ನಾನ್ ಬೇರೆ ನನ್ನ ಗಂಡ ಬೇರೆ, ಗೊತ್ತಿಲ್ವಾ? ನಾನ್ ಬೇರೆ ನನ್ನ ಹೆಂಡತಿ ಬೇರೆ, ನಾನ್ ಬೇರೆ ನನ್ನ ಮಗ ಬೇರೆ, ನಾನು ನನ್ನ ಮಗ, ನಾನು ನನ್ನ ಗಂಡ, ನಾನು ನಮ್ಮ ತಂದೆ, ನಾನು ನಮ್ಮ ಗುರು. ಎರಡು ಪದಾರ್ಥ ಇದೆ, ಎರಡು ಫೋಟೋ, ಎರಡು ನಾನು ನಮ್ಮ ಗುರುಗಳು ಸಹ ಗೊತ್ತಿಲ್ಲ ನಮ್ಗೆ. ಏನಂತ? ನಾನು ಬೇರೆ, ಕಾರು ಬೇರೆ, ನಾನು ಬೇರೆ, ಮೊಬೈಲ್ ಬೇರೆ, ನಾನು ಬೇರೆ, ಮನೆ ಬೇರೆ, ನಾನು ಬೇರೆ, ಚಿನ್ನದ ಸರನೆ ಬೇರೆ. ಗೊತ್ತಿದ್ಯಾ? ಹೇಗೆ ಗೊತ್ತು ಅಂದ್ರೆ ಗುರುಗಳು ಉಪನ್ಯಾಸ ಮಾಡ್ತಾ ಇರ್ತಾರೆ, ಶಿಷ್ಯ ಮಲಿಕೊಂಡಿರ್ತಾನೆ. ಬೇರೆ ಗಂಡ ಆಫೀಸ್ ಹೋಗಿರ್ತಾನೆ, ಹೆಂಡತಿ ಅಡಿಗೆ ಮಾಡ್ತಾ ಇರ್ತಾನೆ ಮನೆಯಲ್ಲಿ. ಬೇರೆ ಎರಡು ಬೇರೆ ಬೇರೆ ಎನ್ನುವಂತಹದ್ದು ಚೆನ್ನಾಗಿ ಗೊತ್ತಿದೆ, ಹೌದಾ? ಗೊತ್ತಿದ್ದರೂ ನಾನೇ ಹೆಂಡತಿ, ನಾನೇ ಗಂಡ, ನಾನೇ ಮಗ, ನಾನೇ ಕಾರು, ನಾನೇ ಮನೆ, ನಾನೇ ಚೀಲ, ನಾನೇ ಚಪ್ಲಿನ್ ಗೊತ್ತಾಗಲ್ಲ. ಇದಕ್ಕೇನು ಹೆಸರು? ಗೌಣಾತ್ಮ. ಎರಡೂ ಪದಾರ್ಥಗಳು ಬೇರೆ ಬೇರೆ ಆಗಿರುವುದು ತಿಳಿದಿದ್ದರು ಯಾರಿಗೆ ಗೊತ್ತಿಲ್ಲಪ್ಪ, ನಾನ್ ಬೇರೆ, ನನ್ನ ಮಗ ಬೇರೆ, ಹೌದಾ? ಗೊತ್ತಿಲ್ವಾ? ನನ್ನ ಮಗ ಆಫೀಸ್ಗೆ ಹೋಗಿದ್ದಾನೆ, ನಾನು ಮನೇಲೇ ಇದ್ದೇನೆ, ಬೇರೆ ಬೇರೆ. ಗೊತ್ತಿದ್ದರು ಸಹಿತ ಮಗನಿಗೆ ಪಾಸ್ ಆಯ್ತು ಅಂತ ಇಟ್ಕೊಳ್ಳಿ. ಫಸ್ಟ್ ರ್ಯಾಂಕಲ್ಲಿ ಪಾಸ್ ಆಯ್ತು ಮಗನಿಗೆ, ನನಗೆ ಬಹಳ ಸಂತೋಷವಾಯ್ತು. ಮಗನಿಗೆ 70 ಪ್ರಮೋಷನ್ ಆಯ್ತು, 50,000 ಬರ್ತಾ ಇತ್ತು ಸಂಬಳ. ಒಂದು ಸನ್ಯಾಸ ಇತ್ತು ಪಕ್ಕಕ್ಕೆ, ಎಷ್ಟಾಯ್ತು? 50,000 ಬರ್ತಾ ಇತ್ತು, 5 ಲಕ್ಷ ಆಯ್ತು. ಸೀಟ್ ಹಂಚ್ಬಿಡ್ತೇನೆ. ಯಾಕೆ ಹೇಳ್ತಾ ಇದ್ದೀರಾ? ನನ್ಗೆ ತುಂಬಾ ಸಂತೋಷವಾಯ್ತು, ನನ್ನ ಮಗನಿಗೆ 70 ಪ್ರಮೋಷನ್ ಆಯ್ತು. ಮಗನಿಗೆ ಪ್ರಮೋಷನ್ ಆಯ್ತು, ನಿಮ್ಗೇನಾಯ್ತು? ಸರ್ ನಾನೇ ಮಗ, ಮಗನೇ ನಾನು. ನೋಡಿ, ಗೌಣಾತ್ಮ ಅಂತ ಹೆಸರು. ಮಗನಿಗೆ ಏನೋ ತೊಂದರೆ ಆಯ್ತು, ನೆಗಡಿ ಬಂತು, ಶೀತ ಬಂತು, ಅದು ಅಪಘಾತ ಆಯ್ತು, ನನ್ಗೆ ದುಃಖ. ಯಾಕೆ? ತಪ್ಪಿದಿಲ್ಲ, ಮಗನ ಹುಷಾರಿಲ್ಲ ಸರ್. ಅಲ್ಲ, ಮಗನು ಹುಷಾರಿಲ್ಲ ಅಂದ್ರೆ ನಿಮ್ಗೇನಾಯ್ತು? ನಾನೇ ಮಗ, ಮಗನೇ ನಾನು, ಹೌದಾ? ನನ್ನ ಮೊಬೈಲ್ ಇದೆ, ಒಳ್ಳೆ 50,000 ರೂಪಾಯಿ ಮೊಬೈಲು ಕೆಟ್ಟೋಯ್ತು, ನನಗೆ ಬಹಳ ಬೇಜಾರಾಯ್ತು. ಯೋಚನೆ ಮಾಡಿ, ನಾನ್ ಬೇರೆ, ಮೊಬೈಲ್ ಬೇರೆ ಚೆನ್ನಾಗಿ ಗೊತ್ತಿದೆ, ಎರಡು ಪದಾರ್ಥ ಬೇರೆ ಕಾಣಿಸ್ತಾ ಇದೆ, ಆದರೂ ಅದನ್ನ ನಾನು ಅಂತ ಮಾಡ್ಕೊಂಡಿದ್ದೇವಲ್ಲ, ಅದಕ್ಕೇನಿದ್ರು? ಗೌಣಾತ್ಮ. ಗೌಣಾತ್ಮ ಜ್ಞಾನವೂ ಕೂಡ ನಿತ್ಯಾತ್ಮ ಜ್ಞಾನದ ಕೋಬ್ರದ ಮರಿ, ಅದು ಈಶ್ವರ. ಆದರೆ ಗೌಣಾತ್ಮ ಜ್ಞಾನ ಮನುಷ್ಯನಿಗೆ ಅಜ್ಞಾನದ ಸೂಚನೆ ಕೊಡ್ತಾ ಇದೆ. ಯಾವಾಗ ನಾನಲ್ಲವೋ, ನಾನು ಅಂತ ತಿಳಿದುಕೊಳ್ಳುವುದು ಜ್ಞಾನವೇ ಅಜ್ಞಾನವೇ? ನಾನಲ್ಲ, ಈ ಮನೆ ನಾನಲ್ಲ. ಹೊಸ ಮನೆ ಕೊಂಡ್ಕೊಂಡೆ, 1 ಕೋಟಿ ರೂಪಾಯಿ ತಗೊಂಡೆ, ನನಗೆ ಗೊತ್ತು ನಾನು ಮನೆಯಲ್ಲ, ಮನೆ ನಾನಲ್ಲ. ಮನೆ ಲೀಕ್ ಆಗ್ತಾ ಇದೆ ಅಂತ ಇಟ್ಕೊಳ್ಳಿ, ನೀರು ಸುರಿತಾ ಇದೆ, ನನಗೆ ತನ್ನವು. ಯಾಕೆ ನೀವ್ಯಾಕೆ ಒದ್ದಾಡ್ತಾ ಇದ್ದೀರಾ? ನಾನೇ ಮನೆ ಸಾರ್. ಮನೆ ಬಾಡಿಗೆ ಕೊಡ್ತೀವಿ, ಬಹಳ ಕಷ್ಟಪಟ್ಟು ಪೇಂಟ್ ಮಾಡಿಸಿ ಗ್ರ್ಯಾಂಡ್ ಹೌಸ್ ಮನೆ ಕೊಟ್ಟು, ಬಾಡಿಗೆ ಸರಿಯಾಗಿ ಕೊಡ್ತಾ ಇಲ್ಲ ಅವನು ಬಾಡಿಗೆದಾರ. ನಾವು ಹೋದ್ರು ಸರಿಯಾಗಿ ಮಳೆ ಹೊಡಿತಾ ಇದ್ದಾನೆ. ಯಾವುದಕ್ಕೆ? ಮಳೆಗೆ. ನನಗೆ ಎದೆ ಮೇಲೆ ಮಾಡಿದ್ದೆ ಅಯ್ಯಪ್ಪ ಅಂತೀನಿ. ಏನ್ರಿ ಎದೆ ನೀವ? ಮನೆಯೇ ನಾನು ಅಂತೀನಿ. ನಾನು ಕಷ್ಟಪಟ್ಟು ಬೆವರು ಸುರಿಸಿ ಮನೆ ಕಟ್ಟಿದ್ದೀನಪ್ಪ, ಮನೆ ಹೊಡಿಬೇಡ ಅಂತೀನಿ. ಬೇರೆ ಮನೆ ಯಾರು ಹೊಡ್ಕೊಂಡು ನಂಗೆ ಪರವಾಗಿಲ್ಲ ಅಂತೀನಿ. ನನ್ನ ಮನೆ ಅಲ್ಲ,
ನನಗೆ ಮನೆ ಎಷ್ಟು ಹೋಗಿ ನಾನು ಹೊಡಿತೀನಿ ಬೇಕಾದ್ರೆ ಹೇಳ್ತೀನಿ. ನನ್ನ ಮನೆಯಿಂದ ಅಭಿಮಾನವಿದೆ. ನನಗೆ ಗೊತ್ತಿಲ್ವಾ? ಐ ಆಮ್ ಡಿಫರೆಂಟ್ ಫ್ರಮ್ ದ ಹೌಸ್. ಹೌಸ್ ಈಸ್ ಡಿಫರೆಂಟ್ ಫ್ರಮ್ ಮೀ. ಚೆನ್ನಾಗಿ ಗೊತ್ತಿದೆ. ಗೊತ್ತಿದೆ ಅಲ್ವಪ್ಪ? ಹೇಗೆ ಗೊತ್ತು? ಗೊತ್ತಿದೆ ಅಂದ್ರೆ ಪ್ರಮಾಣವೇನು? ಮನೆ ನಾನು. ಹೌದಾ? ಹೀಗೆ ಬೇರೆ ಬೇರೆ ಏನು ಗೊತ್ತಿದ್ದರೂ ನಾನೇ ಮನೆ ಅಂತ ಅನ್ಕೋತೇನಲ್ಲ. ಇದಕ್ಕೇನಿದ್ರು ಗೌಣಾತ್ಮ. ಈ ಗೌಣಾತ್ಮ ಜ್ಞಾನ ಮಿಥ್ಯಾತ್ಮ ಜ್ಞಾನಕ್ಕಿಂತಲೂ ಜ್ಞಾನ ಇದೆ. ನಾನೇ ಮಿಥ್ಯಾತ್ಮ ಜ್ಞಾನ ಅಪಾಯಕಾರಿ, ಗೌಣಾತ್ಮ ಜ್ಞಾನ ಮಹಾಪಾಯಕಾರಿ. ಗೌಣಾತ್ಮ ಜ್ಞಾನದಲ್ಲಿ ನೋಡಿ, ದೂರವಿರುವಂತಹ ವಸ್ತುವನ್ನ ನಾನು ತಂದ್ಕೊಳ್ತಾ ಇದ್ದೇನಲ್ಲ, ಇದು ಬುದ್ಧಿವಂತಿಕೆ ದಡ್ತನಮ. ದಡ್ತ ಎಲ್ಲರೂ ಮಾಡ್ಕೊಂಡಿದ್ದೇವೆ. ಹೇಳ್ತಾ ಇದ್ದೀವಿ ವೇದಾಂತ. ಈ ಗೌಣಾತ್ಮ ಜ್ಞಾನದಿಂದ ನಮ್ಮನ್ನ ತಪ್ಪಿಸಬೇಕಾದರೆ ಮಿಥ್ಯಾತ್ಮ ಜ್ಞಾನ ಕಳ್ಕೊಂಡ್ಬರ್ತಾ ಇದೆ. ಅಧ್ಯಾತ್ಮ ಪಾಪವಾದ ರಥ ಮನೆಯೀಗ ಎಲ್ಲ ಮಾನವರು ಗೌಣಾತ್ಮ ಜ್ಞಾನದಲ್ಲಿ ಕೂತ್ಕೊಂಡು ಬಿಟ್ಟು, ಮಗನಿಗೆ ಒಬ್ಬನೇ ಮಗ ಒಬ್ಬೊಬ್ಬ ಹುಟ್ಟಿದ್ದಾನೆ, ಆ ಮಗ ಓದಿಸ್ಬೇಕು ಅಂತ ತಂದೆ ತಾಯಿ ಬಹಳ ಕಷ್ಟಪಡ್ತಾರೆ, ಊಟ ಬಿಡ್ತಾರೆ, ಕಷ್ಟಪಟ್ಟು 4 ಗಂಟೆ ಗೆದ್ದು ಅವನಿಗೋಸ್ಕರ ಸ್ಕೂಲ್ ಕಳ್ಸ್ಕೊಡೋದು, ತಿಂಡಿ ಮಾಡೋದು ಅದಾಗ್ತಾರೆ. ಯಾವ್ದು ಇಷ್ಟ ಕಷ್ಟಪಡ್ತಾ ಇದ್ದಾರೆ ಅಂದ್ರೆ ನಮಗ ಓದ್ಬೇಕು ಸ್ವಾಮಿ ಅಂತಾನೆ. ಅವನು ದೊಡ್ಡವನಾದ್ಮೇಲೆ ಅಪ್ಪ ಅಮ್ಮನ ಮರ್ದೇ ಬಿಡ್ತಾನೆ. ಹೌದಾ? ಸರಿ ಆಗಿದೆ. ಹೀಗೇನಾಗಿದೆ, ನಾನಲ್ಲ ಅಂತ ನಮಗೆ ಗೊತ್ತಿದ್ದರು, ಎರಡು ಪದಾರ್ಥ ಭಿನ್ನ ಭಿನ್ನವಾಗಿ ಕಾಣುತ್ತಿದ್ದರು, ಅದನ್ನ ನಾನು ಮಾಡಿಕೊಂಡು ನಾವು ದುಃಖಕ್ಕೆ ಒಳಗಾಗ್ತಾ ಇದ್ದೇವೆ. ಹೌದಾ? ಯಾಕೆ ಹೊರಗಾಗ್ಬೇಕು? ನೀನು ಮೊಬೈಲ್ ಕಳೆದೋಯ್ತು, ಏನಾಯ್ತು ನಿನ್ಗೆ? ನೀನ್ ಮೊಬೈಲ್ ಅಲ್ಲ ಅಂತ ತಿಳ್ಕೊ. ಹೌದಾ? ಏನ್ ಅಧ್ಯಾಸ ಅಷ್ಟೊಂದು ನಮಗೆ ಪುತ್ರ ಮಿತ್ರಾದಿಗಳಲ್ಲಿ, ಪತ್ನಿ ಸ್ನೇಹಿತ ಮೊದಲಾದವರಲ್ಲಿ ಅವರೇ ನಾನು, ನಾನೇ ಅವರು ತಿಳಿದುಕೊಂಡಿರುವಂತ ದುಃಖಕ್ಕೆ ಕಾರಣ. ಆದ್ರಿಂದ ರಾಗಕ್ಕೆ ಸಮಾನವಾದ ದುಃಖವಿಲ್ಲ. ನಾಸ್ತಿ ರಾಗ ಸಮಂ ದುಃಖಂ, ನಾಸ್ತಿ ತ್ಯಾಗ ಸಮಂ ಸುಖಂ. ರಾಗಕ್ಕೆ, ಅನುರಾಗಕ್ಕೆ, ಮಿತಿ ಮೀರಿದ ಪ್ರೀತಿಗೆ ದುಃಖವೇ ಕಾರಣ. ಆದ್ರಿಂದ ಶಾಸ್ತ್ರ ಹೇಳ್ತಾ ಇದೆ, ನೀನು ಗೌಣಾತ್ಮನನ್ನ ನಾನು ಅಂತ ಮಾಡ್ಕೋಬೇಡ. ನಿನ್ನ ಆರೋಗ್ಯವನ್ನು ನೋಡ್ಕೋ, ಚೆನ್ನಾಗಿ ಊಟ ತಿಂಡಿ ಮಾಡು. ಬರ್ತವೆ ಹೇಗಾಗ್ಬಿಟ್ಟಿದ್ಯಪ್ಪ ನೀವು? ಹೇಗಿದ್ದೇನು? 83 kg ತೂಕ ಇದ್ದೆ, ಇವಾಗ ನೀನು 62 kg ಆಗಿದೆಯಾ. ಯಾರಿಗೋಸ್ಕರ? ಮಗನಿಗೋಸ್ಕರ, ಹೆಂಡತಿಗೋಸ್ಕರ, ಗಂಡನಿಗೋಸ್ಕರ. ಆದ್ರಿಂದ ಮಾಡ್ಕೋಬೇಡ. ಗೌಣಾತ್ಮ ಜ್ಞಾನವನ್ನ ಬಿಟ್ಟು ಅಧ್ಯಾರೋಹ ಮಾಡ್ತೀಗ ಶರೀರವನ್ನು ನಾನು ಅಂತ ಮಾಡ್ಕೊ. ಎಷ್ಟೋ ಜನಗಳು ತಮ್ಮ ದೇಹಾರೋಗ್ಯವನ್ನ ಕೆಡಿಸಿಕೊಂಡು ತಂದೆಗೋಸ್ಕರ, ತಾಯಿಗೋಸ್ಕರ, ಮಗನಿಗೋಸ್ಕರ, ಅಳಿಯನಿಗೋಸ್ಕರ ಒದ್ದಾಡ್ತಾರೆ. ಸರಿಯಾದ? ಆದ್ರಿಂದ ಆ ಅಭಿಮಾನ ಬಿಡು. ಇದು ನಾನು ಅಂತ ಮಾಡ್ಕೊ. ನೀನು ಮಗನಲ್ಲ, ನೀನು ತಂದೆಯಲ್ಲ, ನೀನು ಮೊಬೈಲ್ ಅಲ್ಲ, ನೀ ಮನೆಯಲ್ಲ. ಯಾರು ನೀನು? ಈ ಶರೀರ ನೀನು. ಸದ್ಯ ಈ ಶರೀರವೇ ಆತ್ಮ ಅಂತ ಹೇಳಿದಾಗ ಇದರಲ್ಲಿ ನಮಗೆ ಅಧ್ಯಾಸ ಬಂತಿವಾಗ, ನಾನು ಶರೀರಪ್ಪ, ನನ್ನ ಆರೋಗ್ಯ ನೋಡ್ಕೋಬೇಕು, ನಾನು ಉಣ್ಬೇಕು, ತಿನ್ಬೇಕಪ್ಪ, ನನ್ನ ಆರೋಗ್ಯವನ್ನು ನೋಡ್ಕೊಂಡು ಹೇಗಾಗ್ಬಿಟ್ಟೆ ನೋಡಿ ನಾನು ಅವನಿಗೋಸ್ಕರ ಅಂತಾರೆ. ಹೌದಾ? ತಿರಸ್ಕಾರ ಮಾಡಬೇಕು ಅಂತ ಹೇಳ್ತಾ ಇಲ್ಲ. ಮಗನ ಆರೋಗ್ಯಕ್ಕೋಸ್ಕರ ತಂದೆ ತಾಯಿಗಳು ಸಾಲ ಮಾಡಿ, ಸೋಲ ಮಾಡಿ, ಹೊಟ್ಟೆ ಬಟ್ಟೆ ಕಟ್ಟು ಓದಿಸಿ ಕೊನೆಗೆ ಅವನು ಕೈ ಕೊಡ್ತಾನೆ. ನಮ್ಮಪ್ಪ ಏನ್ ಮಾಡಿದ್ರು? ನಾನೇ ಓದ್ಕೊಂಡೆ ಅಂತಾನೆ. ನಿಮ್ಮಪ್ಪ ಯಾರೋ ಗೊತ್ತಿಲ್ಲ ಅಂತಾನೆ. ಅಷ್ಟು ಬುದ್ಧಿವಂತ. ಇದು ನೋಡ್ಕೊಂಡು ನೀನು ಹುಷಾರಾಗಿರಪ್ಪ. ಗೌಣಾತ್ಮನನ್ನ ನಾನು ತಂದುಕೊಳ್ಳಬೇಡ. ಗೌಣಾತ್ಮ ಸ್ಥೂಲತಮವಾದ ಆತ್ಮ, ಅಲ್ಲಿಂದ ತಪ್ಪಿಸಿ ಶಾಸ್ತ್ರ ಹೇಳ್ತಾ ಇದ್ದೀನಿ, ಶುರು ಮಾಡ್ತಾ ಇದ್ದೀನಿ. ಪಂಚಕೋಶ ವಿವೇಕ. ನೀನು ಶರೀರ ಅಂತ ತಿಳ್ಕೊ. ಅಂದರೆ ನೀನು ಆರೋಗ್ಯವನ್ನು ನೋಡ್ಕೊ. ನಿನ್ ಶುಗರ್ ಇದೆ, BP ಇದೆ, ಹುಷಾರಾಗಿ. ಯಾರಿಗೋಸ್ಕರ ದುಡ್ದು ಆರೋಗ್ಯ ಕೆಡಿಸ್ಕೊತಾ ಇದೆಯಲ್ಲ? ಹೌದಾ? ಪಾರ್ಟ್ನರ್ಸ್ ಇರ್ತಾರೆ. ಒಬ್ಬ ಸ್ಲೀಪರ್ ಪಾರ್ಟ್ನರ್ ನಿದ್ದೆ ಹೊಳಿತಿರ್ತಾರೆ, ದುಡಿತಾ ಇದೆ. ದುಡಿದು
ಅವನಿಗೆ ಕೊಡೋದು. ಮಾಡಬೇಡ, ನೀನು ನಿನ್ನ ಆರೋಗ್ಯ ನೋಡ್ಕೊ, ನಿನ್ನ ಶರೀರ ಕಾಪಾಡ್ಕೊ. ಶಾಸ್ತ್ರ ಹೇಳ್ತಾ ಇದೆ. ವೇದಾಂತ ಶಾಸ್ತ್ರ ನಮಗೆ ಹೇಳುವಂತ ಮೊದಲನೇ ಪಾಠವೇನು? ಗೌಣಾತ್ಮ ನೀನಲ್ಲ, ಶರೀರವನ್ನ ನಾನು ಅಂತ ತಿಳ್ಕೊ. ಸರಿಯಾಗಿದೋ? ಅದು ತಪ್ಪಯ್ಯ. ದಿಸ್ ಈಸ್ ಎ ಬೆಟರ್ ಮಿಸ್ಟೇಕ್, ದಿಸ್ ಈಸ್ ಎ ಬೆಟರ್ ಎರರ್. ಎರಡು ತಪ್ಪಿದೆ. ಯಾವ ಬಿಡಗಪ್ಪ, ಎರಡೂ ತಪ್ಪಯ್ಯ. ಅದಕ್ಕಿಂತ ಬೆಟರ್. ಇವರು ಹೇಳ್ತಾರೆ ಇವ್ರದ್ದು ಸುಳ್ಳೆ ಅವ್ರದ್ದು ಸುಳ್ಳೆಯ. ಈಸ್ ಎ ಬೆಟರ್ ಲಯರ್, ಈಸ್ ಎ ಬೆಟರ್ ಥೀಫ್. ಒಬ್ಬ ನಿಮ್ಮ ಮನೆಗೆ ಬಂದಿದ್ದಾಗ ಬಂಗಾರ ಸ್ಥಳ ಕಳ್ತನ ಮಾಡಿದ, ಅವನು ಕಳ್ಳ ತಾನೆ. ಇನ್ನೊಬ್ಬ ಸ್ಟೀಲ್ ಲೋಟ ಕಳ್ತನ ಮಾಡ್ದ. ಯಾರು ಬೆಟರು? ಇಬ್ರು ಕಳ್ಳೆಯ. ಆದರೆ ಸ್ಟೀಲ್ ಲೋಟ ಕಳ್ತನ ಮಾಡಿದಂತ ಕಳ್ಳ ಬೆಟರು. ಯಾಕೆ? 50 ರೂಪಾಯಿ ಮಾಡುತ್ತೆ. ಇನ್ನು ಸ್ಥಳ ಕಳ್ತನ ಮಾಡ್ಬಿಟ್ಟಲ್ಲ, ಅವನು 5 ಲಕ್ಷ ಕಳ್ತನ ಮಾಡಿದ. ಅವನು ವರ್ತ್ ದಿಸ್ಕರು. ಶಾಸ್ತ್ರ ಹೇಳ್ತಾ ಇದೆ, ನೀನು ಗೌಣಾತ್ಮನಾನು ಅನ್ನುವುದನ್ನು ಬಿಟ್ಟು ದೇಹಾತ್ಮವನ್ನು ಮಾಡ್ಕೋ. ಶ್ರುತಿ ಹೇಳುತ್ತೆ, ಸವಾಯೇಶ ಆತ್ಮ ಅನ್ನ ರಸಮಯ. ಅನ್ನ ರಸಮಯ ಅಂತಂದ್ರು ಒಂದೇ. ಅನ್ನದ ಕಾರ್ಯವಾಗಿರುವ ಶರೀರವೇ ಆತ್ಮ. ಈ ಶರೀರವನ್ನ ನಾನು ಅಂತ ಮಾಡ್ಕೊಳಪ್ಪ. ಸರಿಯೋ ತಪ್ಪೋ ಇದು? ಸರ್ವಥಾ ತಪ್ಪು. ಆದರೆ ಅದಕ್ಕೆ ಇನ್ನೂ ಒಂದು ತಪ್ಪಿಲ್ಲ. ಯಾವುದು? ನಾನು ಮಗ, ನಾನು ಮನೆಯಲ್ಲಿ ಮಾಡ್ಕೊಂಡಿದ್ದ ಆ ತಪ್ಪಿಗಿಂತ ಇದು ಬೆಟರ್. ಅರ್ಥ ಆಯ್ತಾ? ಇದೆಯಾ? ಗೌಣಾತ್ಮಜ್ಞಾನದಿಂದ ತಪ್ಪಿಸುವುದಕ್ಕೋಸ್ಕರವಾಗಿ ಶಾಸ್ತ್ರ ನಮಗೆ ಸವಾಯೇಶ ಆತ್ಮ ಅನ್ನ ರಸಮಯ. ಆತ್ಮನು ಅನ್ನ ರಸಮಯನಾಗಿದ್ದಾನೆ. ಅನ್ನ ರಸ ಅಂತಂದ್ರು ಬಂದೆ, ಮಣ್ಣಿನ ರಸ ಅಂದ್ರು ಬಂದೆ. ಅಕ್ಕಿ, ಗೋಧಿ, ರವೆ, ಚಪಾತಿ ತಿಂದು ತಿಂದ ತಿಂದು ಶರೀರ ಬಂದಿದೆ. ಈ ಶರೀರ ತಪ್ಪನಾಗ್ತದೆ ಯಾದ್ರಿಂದ? ಅನ್ನದಿಂದ. ಶರೀರವೆಲ್ಲ ಅನ್ನರಸಮಯ. ಕೈನಲ್ಲಿ, ಬೆತ್ತಿನಲ್ಲಿ, ತಲೆಯಲ್ಲಿ ಅನ್ನರಸ ತುಂಬಿಕೊಂಡಿದೆ. ಆದ್ರಿಂದ ಅನ್ನರಸಮಯ ಆತ್ಮ ಯಾರು? ಶರೀರ. ಯಾರಲ್ಲ? ಗೌಣಾತ್ಮ ನೀನಲ್ಲ. ಎಷ್ಟೋ ಜನ ತಂದೆ ತಾಯಿಗಳು ಮಕ್ಕಳಿಗೋಸ್ಕರವಾಗಿ ತುಂಬಾ ಕಷ್ಟಪಡ್ತಾರೆ, ತುಂಬಾ ದುಡಿತಾರೆ, ಮನೆಯಲ್ಲಿ ಅಳುತ್ತಾರೆ. ಸ್ವಾಮಿ, ಇವ ನಂಬಿಕೊಂಡು ಮನೆ ಮಾರಿದೆ, ಸ್ವಾಮಿ ಕಾರ್ ಮಾರಾಟ ಮಾಡಿದೆ, ಓದಿಸ್ದೆ, ಇವತ್ತವನು ಯಾವುದೋ ಹೇಳಿ ಮದುವೆ ಮಾಡಿಕೊಂಡು ಎಲ್ಲೋ ಹೋಗಿದ್ದಾನೆ ಸ್ವಾಮಿ, ಬೇಜಾರಾಗುತ್ತೆ ಅಂತ. ಇನ್ನೇನು ಬುದ್ಧಿ ಬಂತು ನಮಗೆ? ಏನು ಬುದ್ಧಿ ಬಂತು? ಇನ್ಮೇಲೆ ಹೀಗೆ ಗೌಣಾತ್ಮನಲ್ಲಿ ಅಭ್ಯಾಸ ಮಾಡಬಾರ್ದು ಬುದ್ಧಿ ಬಂತು. ಯಾವಾಗ? ಕೆಟ್ಟ ಮೇಲೆ. ಅಷ್ಟಾದ್ರೂ ಮಾಡ್ತಾ ಸಾಕು. ಆದ್ರಿಂದ ವೇದಾಂತ ಹೇಳ್ಕೊಡ್ತಾ ಇದೆ, ಆತ್ಮ ಅಂತಂದ್ರೆ ಅನ್ನ ರಸಮಯ ಅಂತ ತಿಳ್ಕೊ. ಅನ್ನ ರಸಮಯ ಅಂದ್ರೇನು? ಅನ್ನದಿಂದ ಉಂಟಾಗಿರುವಂತಹ ಶರೀರವಿದೆಯಲ್ಲ, ಇದನ್ನ ಆತ್ಮ ಅಂತ ತಿಳ್ಕೊಪ್ಪ ಅಂತ ಹೇಳ್ತಾರೆ. ಅಧ್ಯಾರೋಪ ಮಾಡಿದ್ದು ದೇಹದ ಮೇಲೆ, ಅಪವಾದ ಮಾಡಿದ್ದು ಗೌಣಾತ್ಮನ ಮೇಲೆ. ತುಂಬಾ ಜನ ನೋಡ್ತೇವೆ. ಒಂದು ಪುಟ್ಟ ಕಥೆ, ಕಾಲೇಜ್ ಹೇಳ್ತಾ ಇದ್ದಂಥ ಕಥೆ. ಒಬ್ರು ವೈದಿಕ ವಿದ್ವಾಂಸರು, ಶಾಸ್ತ್ರಾಧ್ಯಯನ ಸಂಪನ್ನರು, ಮಹಾನಿಷ್ಠಾವಂತರು. 3 ಹೊತ್ತು ಸಂಧ್ಯಾ ವಂದನೆ, ಪೂಜೆ, ಅಗ್ನಿಹೋತ್ರ ಮಾಡಿಕೊಂಡಿದ್ರು. ಅವರು ಮದುವೆಯಾಗಿ 13-14 ವರ್ಷದವರು ಮಕ್ಕಳಾಗಲಿಲ್ಲ. ಆಗ ಎಲ್ಲಾ ದೇವರಿಗೂ ಹರಕೆ ಮಾಡಿಕೊಂಡ್ರು. ಎಷ್ಟು ದೇವರಿದ್ದಾರೋ ಹರಕೆ ಮಾಡಿಕೊಂಡು ಎಲ್ಲಾ ಮಹಾತ್ಮರತ್ತು, ಸ್ವಾಮಿ ಒಂದು ಮಗ ಬೇಕು ನಮಗೆ, ಮಗ ಬಿಟ್ಟುಬಿಟ್ರೆ ನಮ್ಮ ಜನ್ಮ ಸಾರ್ಥಕವಾಗುತ್ತೆ ಅಂತ ಕೇಳ್ಕೊಂಡ್ರು. ಈಶ್ವರಾನುಗ್ರಹದಿಂದ ಮದುವೆಯಾದ ಮೇಲೆ 16ನೇ ವರ್ಷಕ್ಕೂ ಮಗ ಹುಟ್ಟ. ಎಷ್ಟು ಸಂತೋಷ ನೋಡಿ ಅವರಿಗಲ್ವಾ. ಮಗನಿಗೋಸ್ಕರ ಅವನು ಓದಿಸ್ಬೇಕು, 5ನೇ ವಯಸ್ಸಿನಲ್ಲಿ ಉಪನಯನ ಮಾಡಬೇಕು, ಅವನಿಗೂ ಜುಟ್ಟ ಬಿಡಿಸ್ಬೇಕು, ಅವನಿಗೆ ವೇದಾಧ್ಯಯನ ಮಾಡಿಸ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡು ಬೆಳೆಸ್ತಾ ಇದ್ರು. 5 ವರ್ಷವಾಯ್ತು, ಉಪನಯನ ಮಾಡಿದ್ರು, ಸಂಧ್ಯಾವನ್ನೇ ಮಾಡಿಸ್ತಾ ಇದ್ರು, ಅಗ್ನಿ ಕಾರ್ಯ ಮಾಡಿಸ್ತಾ ಇದ್ರು.
ಸ್ವಲ್ಪ ದೊಡ್ಡವನಾಗುವವರೆಗೂ ಸ್ವಲ್ಪ ಪರವಾಗಿಲ್ಲ. SSLC ಓದಿಸಿದ್ರು. ಮುಂದೆ ಇವನನ್ನು ಏನಾದರೂ ಮಾಡಿ ವೈದಿಕ ವಿದ್ವಾಂಸರ ಜೊತೆಗೆ BE ಮಾಡಿಸ್ಬೇಕು, MBBS ಮಾಡಿಸ್ಬೇಕು ಚಟ ಬಂದ್ಬಿಡ್ತು. ಅವನಿಗೋಸ್ಕರ ತುಂಬಾ ಕಷ್ಟಪಟ್ಟು ಆಸ್ತಿ ಪಾಸ್ತಿನೆಲ್ಲ ಮಾರಾಟ ಮಾಡಿ ಅಂತೂ ಇಂದು MBBS ಮಾಡ್ತಿದ್ರು. ತುಂಬಾ ಕಷ್ಟ ಸಾಲ ಸೋಲ ಮಾಡಿದ್ರು. ಅವ್ರೇನಿತ್ತು, ನಮ್ಮ ಹುಡುಗ ಒಬ್ಬನೇ ಮಗ, ಬಹಳ ಒಳ್ಳೆಯವನು, ಅಮೆರಿಕಕ್ಕೆ ಹೋಗಿದ್ದಾನೆ ಅಂತ ಅಮೆರಿಕ ಕಳಿಸ್ಕೊಟ್ಟು ಅಲ್ಲೇನೋ MD ಮಾಡಿದ ಮೇಲೆ ಅಲ್ಲಿ ಹುಡುಗಿ ಮದುವೆ ಮಾಡ್ಕೊಂಡ, ಅಮೆರಿಕ ಹುಡುಗಿ. ಇವರು ಪಾಪ ಹೆಣ್ಣು ಓದ್ತಾ ಇದ್ದಾರೆ, ಬೇಡ 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 ಅಂತ ಇದ್ದಾರೆ. ನಮ್ಮ ಹುಡುಗ ಬಹಳ ಒಳ್ಳೆಯವ್ ನೋಡ್ರಿ, ಇಷ್ಟವಂತ, ಇಲ್ಲಾಗಂದ್ರಿ ಬೇರೆ ನೋಡ್ಕೊಂಡಿರ್ಬೇಕು. ಇಲ್ಲಪ್ಪ ಅಂತ ಹುಡುಗ ಅಂದ ಮಗ ಬಹಳ ನಿಷ್ಠಾವಂತ, ಅವನು 14 ತಪಸ್ ಮಾಡಿ ಬಂದ್ಕೊಂಡಿದ್ದೇವೆ, ಬಹಳ ಮಾಡ್ತಾ ಇತ್ತು. ಮದುವೆ ಮಾಡ್ಕೊಂಡ 4 ತಿಂಗಳಾಯ್ತು. ಆಮೇಲೆ ಬೇಂಜಿಯಾಗಿ ಬಂದ, ಹುಡುಗಿನ ಕರ್ಕೊಂಬಂದ. ಇಲ್ಲೊಂದು ರಿಸೆಪ್ಷನ್ ಏರ್ಪಾಡು ಮಾಡಬೇಕು ಅಂತ. ಹುಡುಗ ಅಷ್ಟು 30 ವರ್ಷ ವಯಸ್ಸು, ಯಾವುದೋ ಕ್ರಿಶ್ಚಿಯನ್ ಹುಡುಗಿ ಕರ್ಕೊಂಬಂದ್ಬಿಟ್ಟಿದ್ದಾನೆ. ಯಾರೋ ಇವನು ಒಂದು ಅಪ್ಪ ಕೇಳಿದ್ರು, ನಿಮ್ಗೇನಂತೆ? ಅಬ್ಬ ನಾ ಮಾಡ್ಕೊಂಡಿದ್ದ. ಓಹೋ, ಅವನಿಗೋಸ್ಕರವಾಗಿ ತಪಸ್ ಮಾಡಿ ದೇವಸ್ಥಾನಕ್ಕೆ ಹೋಗಿ ಯಜ್ಞಯಾಗ ಮಾಡಿ ಶಿಖಾ ಬಿಟ್ಕೊಂಡಿರುವಂತಹ ತಂದೆ ಕೇಳಿದ್ರು, ನಿಮ್ಗೆ ಯಾಕೆ ಇಂದ. ಆಮೇಲೆ ರಿಸೆಪ್ಷನ್ ಏರ್ಪಾಡು ಮಾಡಿದ್ರು. ಸಾಯಂಕಾಲ ಸಮಯ. ಈ ಮುದುಕ ಪಾಪ ಕಚ್ಚೆ ಪಂಚೆ ಹಾಕೊಂಡು ವಿಭೂತಿ ಕಚ್ಚೆ ಹಾಕೊಂಡು ಸಂಧ್ಯಾವನೆ ಮಾಡ್ತಾ ಕೂತಿದ್ದಾರೆ. ಆ ಹುಡುಗಿ ಕಡೆಯವರು ಬಂದಿದ್ರು ಅಮೆರಿಕಾದಿಂದ 23 ಜನ. ಅವರು ಹುಡುಗನನ್ನು ಹುಯ್ದು ಓಲ್ಡ್ ಮ್ಯಾನ್ ಅಂತ ಕೇಳಿದ್ರು. ಈದವರು ಕುಕ್ ಅಂದ. ಯಾರನ್ನ? ಅಪ್ಪನ ಬುದ್ಧಿ ಬಂದು, ಓಹೋ ಭಗವಂತ ಬುದ್ಧಿ ಕಲಿಸ್ತಾ. ಅಪ್ಪ, ಯು ಶುಡ್ ನಾಟ್ ಇಂಟರ್ಫಿಯರ್ ಇನ್ ದಿ ಫಂಕ್ಷನ್. ರೂಮ್ನಲ್ಲಿ ಬಿದ್ದಿರೋ ಉಂಟ. ಅವ್ರು ಸಿಂಹ ಕೈ ಕಟ್ಕೊಂಡು ಹುಡುಗಿ ಬಾಪ್ಗೆ ಪಾಡ್ಕೊಂಬಂದಿಯಾಳೆ. ಪಾರ್ಲರ್ ಹೋಗೋದು. ಇವನು ಪಾಪ ಕಣ್ಣು ಬಾಯಿ ಬಿಟ್ಟ. ನಾ ಜುಟ್ಟು ಬಿಟ್ಕೊಂಡು ಜನವಾರ ಕಟ್ಕೊಂಡು ಆ ಮನೆ ಮಾರಾಟ ಮಾಡಿ ಇಷ್ಟೆಲ್ಲ ಮಾಡಿ ನನ್ನ ಮಗ ನಾನೇ ಮಗ ಅಂದೆಲ್ಲ ನನ್ನ ಅಮೆರಿಕಾದಿದ್ದಾನೆ, MBBS ಮಾಡಿ ಹೋಗ್ಕೋತಾ ಇದ್ದ. ಆಮೇಲೆ ಮಗ ಹೇಳಿದ್ದಾನೆ, ಗೊತ್ತಿರೋ ಸ್ವಾಮಿ ಮಗನ ವಿಷಯವಾರ್ತೆ ಕೇಳಬೇಡಿ ನನಗೆ, ಬೇಜಾರಾಗಿದೆ ಇಲ್ಲ. ಯಾಕೆ ಹೇಳ್ತಾ ಇದೆಯಾ? ಎಲ್ಲ ಜೀವನದಲ್ಲಿ ವೇದ ಅಂತ ಹೇಳ್ಕೊಡ್ತಾ ಇದೆ. ಮಗು, ಯಾವತ್ತು ಗಮನಾತ್ಮಕ ನಾನು ಅಂತ ಮಾಡ್ಕೋಬೇಡ. ನಿನ್ನ ಆರೋಗ್ಯ ನಡ್ಕ, ನೀವು ಉದ್ಧಾರ ಭಾಗ ಭಗವಂತ ಹೇಳ್ಬೇಡ. ಉದ್ಧರೇ ಆತ್ಮಾನಂ. ಆದ್ದರಿಂದ ವೇದ ಅಂತ ಹೇಳ್ತಾ ಇದೆ, ನೀನು ಶರೀರ ಅಂತ ತಿಳ್ಕೊ. ಈ ದೇಹ ನಾನು ಅಂತ ಮಾಡ್ಕೊ. ಅವನು ನೀನಲ್ಲ, ಅವಳು ನೀನಲ್ಲ. ಹೆಂಡತಿ ಇರ್ಬೋದು, ಮಗಳಿರ್ಬೋದು, ಮಗ ಇರ್ಬೋದು, ಅಳಿ ಯಾರಾದ್ರೂ ಕೂಡ ಅದು ಬೇರೆ ತಾನೆ ನಿನಗಿಂತ ಯಾರಿಗೂ ಬೇರೆ. ಆದ್ರಿಂದ ಗೌಣಾತ್ಮದಿಂದ ತಪ್ಪಿಸುವುದಕ್ಕೋಸ್ಕರವಾಗಿ ದೇಹದಲ್ಲಿ ನಾನು ಎನ್ನುವಂಥ ಅಧ್ಯಾರೋಪವನ್ನ ಮಾಡಿ ಅನ್ನಮಯಾತ್ಮ. ನೀನ್ ಯಾರಪ್ಪ ಅಂದ್ರೆ ಸಮಾಯೇಶ ಅನ್ನರಸಮಯ ಪುರುಷ ಅಂತ ತಿಳ್ಕೊ. ನೀನು ಅನ್ನರಸಮಯವಾಗಿರುವಂತಹ ಶರೀರ ಅಂತ ತಿಳ್ಕೊ ಅಂತ. ನಿಜವಾಗಿ ನೋಡಿದರೆ ಶರೀರಾತ್ಮನ ಶರೀರವನ್ನ ಶ್ರುತಿಯಲ್ಲಿ ಆತ್ಮ ಅಂತ ಹೇಳ್ತಾ ಇದೆಯಲ್ಲ ಅಂದ್ರೆ, ಇದು ಆತ್ಮ ಅಂತ ಹೇಳಿಬಿಟ್ಟು ಅದು ಆತ್ಮ ಅಂತ ತಿಳ್ಕೊಂಡಿದ್ಯಲ್ಲ, ಅದನ್ನ ಅಪವಾದ ಮಾಡುತ್ತಿದೆ. ಒಂದು ಹಂತ ಬಂತು. ಇವಾಗ ಶರೀರವನ್ನು ಚೆನ್ನಾಗಿ ಕಾಪಾಡ್ಕೋ, ಆರೋಗ್ಯವನ್ನು ನೋಡ್ಕೋ, ಚೆನ್ನಾಗಿ ಊಟ ಮಾಡು, ಒಳ್ಳೊಳ್ಳೆ ಆಹಾರ ತಗೋ ಅಂತ ಹೇಳ್ತಾ ಬಂತು. ಇವನೇ ಮಾಡ್ಬಿಟ್ಟ, ಶರೀರವೇ ನಾನು ಅಂತ ಮಾಡ್ಕೊಂಡ್ಬಿಟ್ಟು ಕಳ್ತನ ಮಾಡೋದು, ಮೋಸ ಮಾಡೋದು, ತುಪ್ಪ ತಿನ್ನೋದು, ಜಿಲೇಬಿ ಹೊಡೆಯೋದು ಎಲ್ಲ ಮಾಡ್ಕೋತ ನಾನೇ ಶರೀರ, ಯಾರು ನಾನು ಅನ್ನಮಯಾತ್ಮ ಅಂತ ತಿಳ್ಕೊಂಡ್ಬಿಟ್ಟ. ಶ್ರುತಿ ನೋಡ್ತು, ಓಹೋ ಇದು ಅಪಾಯಕಾರಿ ಮಾಡ್ಕೊಂಡು ಇವನನ್ನ ಮುಂದೆ ಹೇಳ್ಕೊಂಡು ಹೋಗ್ಬೇಕು. ಇವಾಗ ಗೌಣಾತ್ಮದಿಂದ ತಪ್ಪಿಸಿ ಮಿಥ್ಯಾತ್ಮನಲ್ಲಿ ಕೂರಿಸಿ, ಮಿಥ್ಯಾತ್ಮನಲ್ಲಿ 5 ಭಾಗಗಳು ಉಂಟು. ಸ್ಥೂಲವಾಗಿರುವ ಭಾಗವೇ ಶರೀರ. ಮುಂದೆ ಹೇಳ್ತಾ ಇದೆ, ಮಗು ಈ ಶರೀರ ನೀನಲ್ಲ. ನಿನ್ನೆ ಹೇಳಿದ್ಯಲ್ಲ, ಮತ್ತೆ ನಿನ್ನೆ ಹೇಳಿದ್ದು ನಿನ್ನೆವರೆಗೂ ಮಾಡ್ಕೊಂಡಿದ್ಯಲ್ಲ ಗಮನಾತ್ಮ ಜ್ಞಾನವನ್ನ ತಪ್ಪಿಸುವುದಕ್ಕೋಸ್ಕರ ಅಂತ ಹೇಳಿಬಿಟ್ಟು ನೀನು ಶರೀರವಲ್ಲಪ್ಪ. ಯಾಕೆ ಅಂದ್ರೆ ಶರೀರ ಅಂದೇನು? ಶೀರ್ಯತೆ ಇತಿ ಶರೀರಂ. ಶೀರ್ಯತೆ ಸೊರಗುತ್ತದೆ, ಶೀರ್ಯತೆ ಸಣ್ಣದಾಗುತ್ತೆ,
ಕ್ಷೀರ್ಯತೆ ಕರಗುತ್ತದೆ. ಕರಗುವಂತಹ ಶರೀರ ನೀರಲ್ಲ. ಈ ಶರೀರ ಅನ್ನುವುದು ಹುಟ್ಟಿದೆ, ಬೆಳೀತಾ ಇದೆ, ದಪ್ಪನಾಗತ್ತೆ, ಸಣ್ಣಗಾಗತ್ತೆ, ಕೃಷಿವಾಗುತ್ತೆ, ಒಂದ್ ದಿವಸ ಸಾಯುತ್ತೆ. ನೀನು ಈ ಶರೀರವಲ್ಲ. ಓಹೋ, ನಾನು ಯಾರು ಹಾಗಾದ್ರೆ? ತಸ್ಮಾದ್ವಾಯೇ ತಸ್ಮಾದನ್ನರ ಸಮಯಾತ್ ಅನ್ಯೋಂತರಾತ್ಮ ಪ್ರಾಣಮಯ. ನೀನು ಇಂದ್ರಿಯ ಅಂತ ತಿಳ್ಕೊ. ಕಣ್ಣು, ಕಿವಿ, ಮೂಗು, ನಾಲ್ಗೆ ಅಂತಿದೆಯಲ್ಲ, ಇಂದ್ರಿಯಗಳು ನೀನು, ಶರೀರ ನೀನಲ್ಲ. ಶರೀರ ಎನ್ನುವುದು ಅಚೇತನವಾದ ಪದಾರ್ಥ. ಶರೀರ ಅನ್ನರಸ ವಿಕಾರ, ಪಾರ್ಥಿವ ದ್ರವ್ಯ. ಶರೀರ ಅನ್ನುವಂತಹದ್ದು ಆತ್ಮನಲ್ಲ, ಅನಾತ್ಮ. ನಾನು ಯಾರು ಹಾಗಾದರೆ? ನೀನು ಪ್ರಾಣವಾಗಿದ್ದೀಯ ಅಂತ ತಿಳ್ಕೋ. ಪ್ರಾಣ ಹೋಗುತ್ತದೆ ಅಂದಾಗ ಶರೀರವನ್ನು ಬೇಗ ಬಿಸಾಕ್ಬಿಡ್ತಾರೆ. ಒಂದ್ ಕಡೆ ಪ್ರಾಣ, ಒಂದ್ ಕಡೆ ಶರೀರ. ಕೈ ಹುಣ್ಣಾಗಿದೆ, ಡಾಕ್ಟರ್ ಹೇಳ್ತಾರೆ ಕೈ ಕತ್ತರಿಸ್ತೇ ಹೋದ್ರೆ ಸತ್ತೋಗ್ತೀಯ ಅಂತ ಹೇಳಿದ್ದಾರೆ. ಏನಂತ ಪೇಷಂಟ್ ಕತ್ತರಿಸ್ಬಿಡಿ ಅಂತ. ಯಾಕೆ? ಒಂದು ಶರೀರ, ಒಂದು ಪ್ರಾಣ, ಎರಡು ಪೈಕಿ ಯಾವುದು ಶ್ರೇಷ್ಠ? ಯಾವುದು ಬೇಕು? ಯಾವುದು ಒಳಗಿದೆ? ಆದ್ದರಿಂದ ನೀ ಶರೀರವಲ್ಲ. ಶರೀರ ಎನ್ನುವಂತಹದ್ದು ಅತ್ಯಂತ ಹೊರಗಿರುವ ಒಂದು ಚೀಲ, ಕೋಶ. ನೀನು ಯಾರಪ್ಪ ಅಂದ್ರೆ ಶರೀರವನ್ನೆಲ್ಲ ವ್ಯಾಪಿಸಿರುವ ಪ್ರಾಣವೇ ನೀನು ಅಂತ ಹೇಳಿಬಿಟ್ಟು ತಸ್ಮಾದ್ವಾ ಏತಸ್ಮಾತ್ ಅನ್ನ ರಸಮಯಾತ್ ಅನ್ಯೋಂತರ ಆತ್ಮ ಪ್ರಾಣಮಯ ಅಂತ ಹೇಳಿ. ನೋಡಿ, ಪ್ರಾಣಶಕ್ತಿ ಎಲ್ಲ ಕಡೆಗೆ ಆಗ್ತಿದೆ. ಸೂಜಿ ಚುಚ್ಚಿ ಇಲ್ಲಿ ಹಾ ಅಂತಾನೆ, ಇಲ್ಲಿ ಸೂಜಿ ಚುಚ್ಚಿ ಹಾ ಅಂತಾನೆ. ನಮ್ಮ ತಲೆಯಲ್ಲಿ 1,00,000 ಕೂದಲಿದೆ, ಹೌದಾ? ಕೆಲವು ತುಂಬಾ ಕೂದಲಿದೆ, ಕೌಂಟ್ ಮಾಡಕ್ಕಾಗಲ್ಲ. 1,00,000 ಇರ್ತಾರೆ, 1,00,000 ಕೂದಲಿ. ಒಂದು ಕೂದಲು ಎಳೆದ್ರೆ ಹಾ ಅಂತಾನೆ. ಪ್ರಾಣಶಕ್ತಿ ಹೇಳಿ, ಆ ಪ್ರಾಣ ನೀನು. ದೇಹವನ್ನೆಲ್ಲ ವ್ಯಾಪಿಸಿರುವ, ಇಂದ್ರಿಯವನ್ನೆಲ್ಲ ವ್ಯಾಪಿಸಿರುವಂತ ಪ್ರಾಣ ನೀನೇ ಹೊರತು ಶರೀರ ನೀನಲ್ಲ. ಶರೀರವನ್ನ ಆತ್ಮ ಅಂತ ಅಧ್ಯಾರೋಪ ಮಾಡಿದ್ದು ನೀನ್ ಮಗನಲ್ಲ, ಹೆಂಡತಿಯಲ್ಲ, ನಿನ್ ಮನೆಯಲ್ಲ, ನಿನ್ ಕಾರಲ್ಲ, ನಿನ್ ಶಾಲಲ್ಲ, ನಿನ್ ಚಪ್ಪಲಿಯಲ್ಲ ಅಂತ ಹೇಳುವುದಕ್ಕಾಗಿ ಅದನ್ನು ತಪ್ಪಿಸಿ ನೀನೇ ಶರೀರ ಅಂತ ಹೇಳ್ತು. ಇವಾಗ ಈ ಶರೀರ ನೀನಲ್ಲ, ಸ್ವಲ್ಪ ಮುಂದಕ್ಕೆ ಹೋಗುವಂತು. ಹಾಗಾದರೆ ನಾನು ಯಾರು? ಪ್ರಾಣಮಯ ಆತ್ಮ ನೀನು. ಶರೀರವು ಜಡ, ಶರೀರವು ಮಾಂಸಪಿಂಡ. ಮಾಂಸಪಿಂಡವಾಗಿರುವಂತಹ ಶರೀರಕ್ಕೆ ಆತ್ಮತ್ವ ಹೇಗೆ ಬಂತು? ನಾನೇ ಶರೀರ ಅನ್ಕೋತೇನೆ. ಅನ್ನಮಯ ಆತ್ಮ ಅಂದ್ಬಿಡ್ತು ಶಾಸ್ತ್ರ. ಅನ್ನಮಯವಾಗಿರುವಂತಹ ಶರೀರ ಆತ್ಮನ. ಆತ್ಮ ಯಾಕೆ ಹೇಳ್ತಪ್ಪ ಅಂದ್ರೆ ನಿಜವಾದ ಆತ್ಮ ಇದಲ್ಲ, ಒಳಗಿರುವ ಅಂತರ್ಕಮನಾಗಿರುವ ಆತ್ಮ ಅವನಿರುವುದರಿಂದ ಈ ಶರೀರಕ್ಕೆ ಆತ್ಮತ್ವ ಬಂದಿದೆ ಅಂತ ತಿಳ್ಕೊ ಅಂತ ಹೇಳಿಬಿಟ್ಟು ತಸ್ಮಾದ್ವಾಯೇ ತಸ್ಮಾದ್ ಅನ್ನ ರಸಮಯಾತಿ ಅನ್ಯೋಂತರಾತ್ಮ ಪ್ರಾಣಮಯ ಅಂತ. ಪ್ರಾಣವನ್ನ ಕಾಪಾಡ್ಕೋ, ಪ್ರಾಣ ಮುಖ್ಯ. ಶರೀರದ ಯಾವುದೇ ಅಂಗ ಹೋದ್ರೂ ಪರವಾಗಿಲ್ಲ, ಬದುಕಿರ್ಬೇಕು. ನೀ ಬದುಕಿರ್ಬೇಕಾ ಅಥವಾ ಕೈ ಹೋಗ್ಬೇಕಪ್ಪ ಅಂತ ಕೇಳಿದ್ರೆ ಬದುಕಿರ್ಬೇಕು ಸ್ವಾಮಿ. ನೀ ಬದುಕಿರ್ಬೇಕಾ? ಕಣ್ಣು ಹೋಗುತ್ತಲ್ಲ ಅಂದ್ರೆ ಕಣ್ಣು ಹೋದ್ರೂ ಪರವಾಗಿಲ್ಲ ಸ್ವಾಮಿ, ಬದುಕಿರ್ಬೇಕು ಅಂತಾನೆ. ಯಾವಾಗ ಮನುಷ್ಯನಿಗೆ ಪ್ರಾಣಕ್ಕೆ ಸಂಚಿಗಾರ ಅಂತ ಗೊತ್ತಾಯ್ತೋ, ಪ್ರಾಣವೇ ಹೋಗುತ್ತೆ ಅಂತ ಗೊತ್ತಾಯ್ತೋ, ಏನ್ ಬೇಕಾದ್ರೂ ತ್ಯಾಗ ಮಾಡಿಬಿಡ್ತಾನೆ. ಯಾಕೆ? ಪ್ರಾಣ ಹೋಗುತ್ತೆ ಅಂತ ನನಗೆ ಗೊತ್ತಾಯ್ತು. ಆ ಸಮಯದಲ್ಲಿ ಮಗನನ್ನು ದೂರ ಮಾಡ್ತೇನೆ, ದುಡ್ಡನ್ನು ಬಿಸಾಕ್ತೇನೆ, ಅಧಿಕಾರವನ್ನು ಬಿಸಾಕ್ತೇನೆ, ಎಲ್ಲವನ್ನೂ ಬಿಸಾಕ್ತಾ ಇದ್ದೇನೆ. ಯಾಕೆ? ಪ್ರಾಣ ಸಂರಕ್ಷಣೆ. ಹೌದಾ? ಶಾಸ್ತ್ರ ಹೇಳ್ತಾ ಇದೆ, ಅನ್ನರ ಸಮಯವಾಗಿರುವಂತಹ ಶರೀರ ನೀನಲ್ಲ, ಎರಡನೇ ಕೋಶ ನೀನು ಪ್ರಾಣವಾಗಿದ್ದೀಯ ಅಂತ ತಿಳ್ಕೋ. ಯಾಕೆ ಅಂದ್ರೆ ಪ್ರಾಣಶಕ್ತಿ ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಎನ್ನುವ 5 ರೂಪಗಳನ್ನು ತಿಳಿದು ದೇಹವನ್ನೆಲ್ಲ ವ್ಯಾಪಿಸ್ಬಿಡಿ. ಎಲ್ಲರೂ ಪ್ರಾಣಶಕ್ತಿ ಇದೆ. ಅಬ್ಸರ್ವ್ ಮಾಡಿ ನೋಡಿ ನೀವು.
ತುದಿಕಾಲಿನಿಂದ ಪ್ರಾರಂಭ, ಅಂಗಾಲಿನಿಂದ ಪ್ರಾರಂಭ ಮಾಡಿ ನೆತ್ತಿಯವರೆಗೆ ಏನಿದೆ ಆ ಪ್ರಾಣ ನೀನು ಅಂತ ತಿಳ್ಕೊ. ಹೌದಾ? ಆದ್ರಿಂದ ಪ್ರಾಣಾತ್ಮ ನೀನು ಅಂತ ಹೇಳ್ತು. ಅವನು ಬಹಳ ಸಂತೋಷದಿಂದ ನಾನು ಪ್ರಾಣಾತ್ಮ ಶರೀರವಲ್ಲ ಅಂತ ತಿಳ್ಕೊಂಡ. ದಾರಿ ಬರ್ತಾ ಇದ್ದಾನೆ, ನಾನು ಪ್ರಾಣ ಅನ್ಕೊಂಬಿಟ್ಟ. ಮುಂದೆ ಹೇಳ್ತಾ ಇದೆ ಶಾಸ್ತ್ರ, ತಸ್ಮಾದ್ವಾ ಏತಸ್ಮಾತ್ ಪ್ರಾಣಮಯಾತಿ ಅನ್ಯೋಂತರಾತ್ಮ ಮನೋಮಯ. ಒಂದು ಪ್ರಾಣ, ಒಂದು ಮನಸ್ಸು, ಎರಡರಲ್ಲಿ ಯಾವುದು ಸೂಕ್ಷ್ಮ, ಯಾವುದು ವ್ಯಾಪಕ. ಪ್ರಾಣ ಸೂಕ್ಷ್ಮವ, ಮನಸ್ಸು ಸೂಕ್ಷ್ಮವ? ಉತ್ತರ ಇಲ್ಲ. ಮನಸ್ಸೇ ಸೂಕ್ಷ್ಮ. ಮನಸ್ಸಿಗೂ ಪ್ರಾಣಕ್ಕೂ ಸಂಘರ್ಷವಾದಾಗ ಮನಸ್ಸಿಂದ ಪ್ರಾಣ ಕೆಡುತ್ತೆ. ಒಬ್ಬ ಮನಸ್ಸಿಯಾದ ಮನುಷ್ಯನಿಗೆ ಸಮಾಜದಲ್ಲಿ ಪ್ರತಿಷ್ಠಿತನಾಗಿರುವಂತಹ ಒಬ್ಬ ಘನ ವ್ಯಕ್ತಿ, ದೊಡ್ಡ ವ್ಯಕ್ತಿ, ಅವನಿಗೇನಾದರೂ ಮನಸ್ಸಿಗೆ ಘಾಸಿಯಾದರೆ, ತನ್ನ ಪ್ರತಿಷ್ಠೆಗೆ ತೊಂದರೆಯಾಯಿತು ಅಂತ ಗೊತ್ತಾದರೆ, ನಾನು ಬದುಕಿದ್ರೆ ಸರಿಯಲ್ಲ ಅಂತ ಗೊತ್ತಾಗಿಬಿಟ್ರೆ ಮನಸ್ಸೇನ್ ಮಾಡುತ್ತೆ? ಆತ್ಮಹತ್ಯೆ ಮಾಡ್ಕೊಳ್ಳುತ್ತೆ. ಹೌದಾ? ಪ್ರಾಣದಿಂದ ನಾನು ಅಂತ ಮಾಡ್ಕೊಂಡಿದ್ದೆ, ಪ್ರಾಣ ಬಿಸಾಕ್ತಾನೆ. ಯಾಕೆ? ನಾನು ಮನಸ್ಸಿ ಮರ್ಯಾದೆ ಬೇರೆ ಕೊಟ್ಟು ಎಷ್ಟೋ ಜನ ಪ್ರಾಣಗಳನ್ನು ಬಿಡ್ತಾರೆ. ಹೌದಾ? ಯಾಕೆ ಆತ್ಮಹತ್ಯೆ ಮಾಡ್ಕೊಂಡ ಅಂತ ಕೇಳಿದ್ರೆ ಕೋರ್ಟ್ ಹೋಗ್ಬೇಕು ಅಂತ ನೋಟಿಸ್ ಬಂದಿದ್ದಂತೆ, ಇನ್ನೇನು ಹೇಳ್ಕೊಂಡು ಯಾರಪ್ಪ ನಂಗೆ ಆಗಲ್ಲ ಅಂತೇಳಿ ಮನಸ್ಸಿಯಾಗಿರುವ ಮನುಷ್ಯ ಪ್ರಾಣವನ್ನು ತ್ಯಾಗ ಮಾಡಿ ಮನಸ್ಸಿಯಾಗಿ ಬದುಕುತ್ತಾನೆ. ಮತ್ತು ಮನಸ್ಸಿಗೆಲ್ಲ ಅದ್ಭುತವಾದ ಕಾರಣ. ನಮಗೆ ಭಗವಂತ ಮನಸ್ಸನ್ನು ಕೊಟ್ಟಿದ್ದಾನೆ. ಮನಸ್ಸಿನಿಂದ ಏನು ಬೇಕಾದ್ರೂ ಮಾಡ್ತಾನೆ ಮನುಷ್ಯ. ಮನಸ್ಸಿನಿಂದ ಸನ್ಯಾಸ ತಗೊಳ್ತಾನೆ. 1000 ಜನ ಸೇರಿದ್ದಾರೆ. ಒಬ್ಬ ವೈರಾಗ್ಯ ಬಂತು, ಏನ್ ಸಂಸಾರ ಇದು, ಏನ್ ಚಿನ್ನ ಬೆಳ್ಳಿ ದುಡ್ಡು ಯಾವ ಬೇಡ ಅಂತೇಳಿ ಸನ್ಯಾಸ ಬಂದ್ಬಿಡ್ತಾನೆ. ಸನ್ಯಾಸ ತೆಗೆದುಕೊಳ್ಳುವುದಕ್ಕೆ ಪ್ರೇರಕ ಶಕ್ತಿ ಯಾದವನಿಗೆ ಮನಸ್ಸು. ನೋಡಿ, ಶಂಕರಾಚಾರ್ಯರು ಆ 7ನೇ ವಯಸ್ಸಿನಲ್ಲಿ ಸನ್ಯಾಸಿಗಳಾಗಿ ಹೊರಟ್ಬಿಟ್ರು. ಏನ್ ಕಾರಣ ಅದಕ್ಕೆ? ಮನಸ್ಸು. ಮನಸ್ಸಿನಿಂದ ಮನುಷ್ಯ ಪ್ರಪಂಚವನ್ನೇ ಗೆಲ್ತಾನೆ. ಮನಯೇವ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ ಬಂಧಾಯ ವಿಷಯಾಸಂಗಿ ಮುಕ್ತಿ ನಿರ್ವಿಷಯ. ಗಂಡ ಹೆಂಡತಿ ಹೊಂದ್ಕೊಂಡಿದ್ರು, ಮದುವೆಯಾಗಿ 58 ವರ್ಷ ಆಗಿದೆ. ಮದುವೆಯಾಗಿ ಹೆಂಡತಿಗೆ 74 ವರ್ಷ, ಗಂಡನಿಗೆ 81 ವರ್ಷ. ಅವಾಗ ಡೈವೋರ್ಸ್. ಎಷ್ಟು ವರ್ಷ ಆದ್ಮೇಲೆ? 58 ವರ್ಷ ಆದ್ಮೇಲೆ ಜಸ್ಟಿಸ್ ಹೇಳ್ತಾರೆ, ಯಾಕೆ ಡೈವರ್ಸ್ ಮಾಡ್ಕೊತೀರಾ? 58 ವರ್ಷ ಬದುಕಿದ್ದೀರಪ್ಪ, ಜಸ್ಟಿಸ್ ಸಾಧ್ಯವೇ ಇಲ್ಲ ಸರ್, ಪ್ರಾಣ ಬೇಕಾದ್ರೂ ಬಿಡ್ತೀವಿ, ಸಾಧ್ಯವಿಲ್ಲ ಅಂತಾರೆ. ಯಾಕೆ? ಮನಸ್ಸು ಕೆಟ್ಟೈತೆ. ಮನಸ್ಸು ಒಂದೂಡಿದೆ, ಗಂಡ ಹೆಂಡತಿ ಯಾವುದೋ ಹುಡುಗಿ ಯಾವುದೋ ಹುಡುಗ ಸಂಬಂಧವಿಲ್ಲ, ಹೊಂದ್ಕೊಂಡು ಹೋಗ್ತಾರೆ. ಮನಸ್ಸಿದ್ದರೆ ಸಂಸಾರ, ಮನಸ್ಸಿದ್ದರೆ ಸ್ವರ್ಗ. ಮನಸ್ಸು ಒಂದಾಗಿದ್ದಾನೆ. ಯಾವ ಮನಸ್ಸು ಒಡೆದೋಯ್ತೋ ಪ್ರಾಣವನ್ನೂ ಬಿಡ್ತಾನೆ ಮನುಷ್ಯ. ಒಂದು ಪುಟ್ಟ ಉದಾಹರಣೆ ಕೊಡ್ತೇನೆ ಇದಕ್ಕೆ. ನಾನು ಕಂಡಂತ ಉದಾಹರಣೆ, ಒಬ್ರು ಬ್ಯಾಂಕ್ ಮ್ಯಾನೇಜರು, ಸೀನಿಯರ್ ಮ್ಯಾನೇಜರ್, ಬಹಳ ಒಳ್ಳೆ ವ್ಯಕ್ತಿ, ಬ್ರಾಹ್ಮಣರು, ನಮಗೆ ಬಹಳ ಬೇಕಾದವರು. ಅವರು ಉಪನ್ಯಾಸಕ್ಕೂ ಬರ್ತಾ ಇದ್ರು, ಆತ್ಮೀಯರು ಆಗಿದ್ರು. ಒಂದು 15 ದಿವಸ ಬಂದೆ, ಕಾಣಲಿಲ್ಲ. ಹೇಳ್ತಾರೆ 8-10 ವರ್ಷದ ಮಾತು. ನೋಡ್ಕೊಂಬಂಡ ಅಂತ ಹೋದೆ. ಶರ್ಮನೇ ಬೇಜಾರಾಗಿಬಿಡಿ ಎಂದು. ಹಿಂಗ್ ಗೊತ್ತಿಲ್ಲ ಮುಂದೆ ಗೊತ್ತಿಲ್ಲ. ಏನಪ್ಪ ಅಂತ ಕೇಳಿ, ನನ್ನ ಮಗ ನೇಣು ಹಾಕೊಂಡು ಸತ್ತೋದ ಅಂದ್ರು. ಒಬ್ಬನೇ ಮಗ ಪಾಪ. ಏನ್ ಸಮಾಚಾರ ಅಂದೆ. ಅವನು ಬ್ರಾಹ್ಮಣರು, ಒಳ್ಳೆ ಹುಡುಗ, ಸಿಗರೇಟ್ ಸೇರ್ತಾ ಇದ್ದಂತೆ. ಸೇರ್ಬೇಡ ಅಂದ್ರು. ನೀನಾರು ಕೇಳಕ್ಕೆ? ನಾನು ಹೇಳ್ತಾ ಇದೆಯೇನೋ, ಬ್ಯಾಂಕ್ ಮ್ಯಾನೇಜರ್ ನಾನು, ಹುಷಾರಲ್ಲ. 10 ಜನ ಸೇರಿದ್ದಾಗ ಸ್ವಲ್ಪ ಮಗನ ಬೈದ್ಬಿಟ್ಟ ತಂದೆ. ಬುದ್ಧಿ ಇಲ್ಲ ನೋಡಿ ಇವನಿಗೆ, ಸಿಗರೇಟ್ ಸೇರ್ತಾನೆ ಏನ್ಬಿಟ್ರು. ಮಗನ್ಗೆ ಏನಾಯ್ತು, ಓಹೋ 10 ಜನಗಳ ಮುಂದೆ ನನ್ನ ಮಾನ ಕಳೆದು ಬಿಟ್ಟಲ್ಲ ಅಂತ ಹೇಳಿ ಮಾಡ್ತೀನಿ ನಿಮ್ಗೆ ಎಂದ. ಕಾರಣವೇನು? ವೇದಾಂತ ಹೇಳ್ತಾ ಇದೆ, ತಸ್ಮಾತ್ ವಾಯೇ ತಸ್ಮಾತ್ ಪ್ರಾಣಮಯಾತ್
ಅನ್ಯೋಂತರಾತ್ಮ ಮನೋಮಯ. ಮಗು ಪ್ರಾಣ ನೀನಲ್ಲ, ಮನಸ್ಸು ನೀನು ಅಂತ ತಿಳ್ಕೊ. ಮನಸ್ಸು ಜಡ, ಪ್ರಾಣವೂ ಜಡ, ಶರೀರವೂ ಜಡ. ಜಡವಾಗಿರುವಂತಹ ವಸ್ತುಗಳಿಗೆ ಆತ್ಮತ್ವ ಬಂದದ್ದು ಯಾರಿಂದ? ನನ್ನಿಂದ. ನೀನು ಪ್ರಾಣಾತ್ಮ ಅಂತ ತಿಳ್ಕೊಳ್ಬೇಡ, ದೇಹಾತ್ಮ ಅಂತ ತಿಳ್ಕೊಳ್ಬೇಡ, ನಿನ್ನನ್ನ ನೀನು ಪ್ರಾಣಾತ್ಮ ಅಂತ ತಿಳ್ಕೊ ಅಂತ ಹೇಳು. ಎಲ್ಲಿ ಬಂದ ಈಗ? ಗೌಣಾತ್ಮನಿಂದ ದೇಹಾತ್ಮಕ್ಕೆ ಬಂದು, ದೇಹಾತ್ಮ ಬಂದ ಮೀರಿ ಪ್ರಾಣಾತ್ಮನಿಗೆ ಹೋಗಿ, ಪ್ರಾಣಾತ್ಮನನ್ನು ಮೀರಿ ಮನಾತ್ಮ. ವಿವೇಕಿಯಾದ ಮನುಷ್ಯ ನಾನು ಮನಸ್ಸಪ್ಪ, ನಾನು ಮನಸ್ಸಿನಿಂದ ಯಾವ ಕೆಲಸವನ್ನು ಶ್ರದ್ಧೆಯನ್ನು ಮಾಡ್ತೇನೆ, ಮನಸ್ಸಿಗೆ ಘಾತಿಯಾಗುವಂತ ಯಾವ ಕೆಲಸವನ್ನು ಮಾಡಲ್ಲ ಅಂತಾನೆ. ಒಬ್ಬ ಕಳ್ಳತನ ಮಾಡುವುದಕ್ಕೂ ಮನಸ್ಸೇ ಕಾರಣ. ದೇವಸ್ಥಾನ ಹುಂಡಿ ಒಬ್ಬ ₹1,00,000 ಹಾಕುವುದಕ್ಕೂ ಮನಸ್ಸೇ ಕಾರಣ. ಇಬ್ರು ಭಕ್ತರು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಒಬ್ಬ ಭಕ್ತ ಹುಂಡಿಗೆ ₹1,00,000 ಹಾಕ್ತ ಭಕ್ತಿಯಿಂದ. ಅದಕ್ಕೆ ಕಾರಣವೇನೋ? ಮನಸ್ಸು. ಇವತ್ತು ಹೊಸ ವರ್ಷ 20ನೇ ಸಂವತ್ಸರ ಪ್ರಾರಂಭವಾಗ್ತಾ ಇದೆ ಅಂತೇಳಿ ತಿರುಪತಿ ವೆಂಕಟೇಶ್ವರ ಅಂತೇಳಿ ಸಂತೋಷ ₹1,00,000 ಹಾಕ್ತ. ಕಳ್ಳ ನೋಡ್ತಾ ಇದ್ದಾನೆ, ಓಹೋ ₹1,00,000 ಹಾಕಿದ್ರೆ ಹೊಡಿಬೇಕು ಅಂತ. ಯಾರು ಇತ್ತಿಲ್ಲ, ಕಳ್ತನ ಮಾಡ್ಕೊಂಡು ಹೋದ. ಇವನು ₹1,00,000 ಹುಂಡಿಗೆ ಹಾಕುವುದಕ್ಕೂ ಯಾವ ಕಾರಣ? ಮನಸ್ಸು. ಯಾಕೆ? ಹೊಸ ವರ್ಷ ವೆಂಕಟೇಶ್ವರನಿಗೆ ₹1,00,000 ಹಾಕಿದ್ರೆ 1 ಕೋಟಿ ಬರುತ್ತೆ ಅಂತ ಹಾಕ್ತ. ಕಳ್ಳ ಏನ್ ಮಾಡ್ದ? ಯಾವ ಇದ್ದ ತಗೊಂಡು ಹೊಡೆದು ತಗೊಂಡೋಗ್ಬಿಟ್ಟ. ತಗೊಂಡೋ ಕಾರಣ ಏನು? ಭಕ್ತ ಹುಂಡಿ ದುಡ್ಡು ಹಾಕುವುದಕ್ಕೂ ಮನಸ್ಸೇ ಕಾರಣ. ಅದನ್ನು ನೋಡಿಕೊಂಡು ಪ್ಲಾನ್ ಮಾಡಿ ಹುಂಡಿಯನ್ನು ಹೊಡೆದು ಕದಿಯುವುದಕ್ಕೂ. ಆದ್ದರಿಂದ ಮನಸ್ಸೇ ಮುಖ್ಯ. ಮನ ಆತ್ಮ ನೀನು ಮನೋಮಯ ಅಂತ ಹೇಳ್ತಾರೆ. ನೀನು ಅಚೇತನವಾದ ಶರೀರವಲ್ಲ, ಜಲವಾಗಿರುವಂತಹ ಮನಸ್ಸು ಅಲ್ಲ. ಯಾರು ನೀನು? ಪ್ರಾಣ ಅಂತ ತಿಳ್ಕುವಂತ. ಪ್ರಾಣಾತ್ಮನೇ ಬಂದ. ಮುಂದ್ವಿಚಾರ ಮಾಡ್ತಾ ಇದ್ದೀನಿ ಶಾಸ್ತ್ರ. ಪ್ರಾಣ ಮನಸ್ಸು ನೀನಲ್ಲ, ನೀನು ಬುದ್ಧಿಯಾಗಿದ್ದೀಯ. ಬುದ್ಧಿ ಈಸ್ ದ ಸಟ್ಲರ್ ಫಾರಮ್ ಆಫ್ ದ ಮೈಂಡ್. ಬುದ್ಧಿ ಮನಸ್ಸಿನ ಸೂಕ್ಷ್ಮ ರೂಪ. ಅದಕ್ಕೆ ವಿಜ್ಞಾನಮಯ ಆತ್ಮ ಅಂತದ್ದು. ತಸ್ಮಾದ್ವಾ ಏತಸ್ಮಾನ್ ಮನೋಮಯಾದಿ ಅನ್ಯೋಂತರಾತ್ಮ ವಿಜ್ಞಾನಮಯ. ಮನುಷ್ಯನು ಒಂದು ಕೆಲಸವನ್ನು ಮಾಡಬೇಕೇ ಬೇಡವೇ ಅಂತ ಮನದ ಗೋಲಾಯಮಾನವಾಗಿದ್ದಾಗ ಬುದ್ಧಿ ಹೇಳುತ್ತೆ ಮಾಡಬೇಡ. ಬುದ್ಧಿ ಹೇಳುತ್ತೆ ಇದನ್ನ ಮಾಡು. ಇವತ್ತು ಉಪನ್ಯಾಸಕ್ಕೆ ಹೋಗ್ಬೇಕೇ ಬೇಡವೇ? ಅಯ್ಯಾ ಬೇಡ ಕಣ್ರಿ, ಏನಿರುತ್ತೆ ಏನೋ ಹೇಳ್ತಿರ್ತಾರೆ. ಟಿವಿ ಮುಂದೆ ಕೂತ್ಕೊಂಡು ಸೀರಿಯಲ್ ನೋಡ್ತಾ ಇದೆ, ಎಷ್ಟೊಂದು ಚೆನ್ನಾಗಿರುತ್ತಪ್ಪ ಅಂತ ಮನಸ್ಸು. ಈಗ ಸೀರಿಯಲ್ ನೋಡ್ಬೇಕೆ, ಪ್ರವಚನ ಕೇಳ್ಬೇಕೆ? ಮನಸ್ಸು ಡೋಲಾಯಮಾನ. ಬುದ್ಧಿ ಹೇಳುತ್ತೆ ಆ ಸೀರಿಯಲ್ ನೋಡ್ಕೊಂಡು ತಲೆ ಕೆಡಿಸ್ಕೋಬೇಡ, ಉಪನ್ಯಾಸಕ್ಕೆ ಹೋಗು. ಬುದ್ಧಿ ಹೇಳುತ್ತೆ. ಮನಸ್ಸೇನ್ ಮಾಡುತ್ತೆ? ಓಕೆ ಅಂತ ಹೇಳಿ ಉಪನ್ಯಾಸ ಕೇಳುತ್ತೆ. ಅಥವಾ ಉಪನ್ಯಾಸ ಬೇಡಪ್ಪ, ಆ ಸೀರಿಯಲ್ಲು ಕನೆಕ್ಷನ್ ತಗೋಬಿಟ್ರೆ, ಕನೆಕ್ಷನ್ ಎತ್ತೋದಕ್ಕೆ ಕೊಂಡಿ 366ನೇ ಸಂಖ್ಯೆ ನೆನ್ನೆ ಆಗಿತ್ತು. 67 ತಪ್ಪೋಗ್ಬಿಟ್ರೆ ಅಯ್ಯಪ್ಪ ಉಪನ್ಯಾಸ ಬೇಡ, ದೇವಸ್ಥಾನವೂ ಬೇಡಪ್ಪ, ಸದ್ಯ ನನಗೆ ಸೀರಿಯಲ್ ಬೇಕು. ಬುದ್ಧಿ ಹೇಳಿದ್ರೆ ಹಾಗೆ ಮಾಡುತ್ತೆ. ಬುದ್ಧಿ ಹೇಳಿದಂತೆ ಕುಣಿಯುತ್ತೆ ಯಾವುದೋ. ಆದ್ದರಿಂದ ವಿಜ್ಞಾನಮಯ ಆತ್ಮನೇ ನೀನು. 4 ಆಯ್ಕೆಗೆ: ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ. ಆನಂದಮಯ ಆತ್ಮ ಕನೆಯಲು. ತಸ್ಮಾದ್ವಾ ಏತಸ್ಮಾತ್ ವಿಜ್ಞಾನಮಯಾತಿ ಅನ್ಯೋಂತರ ಆತ್ಮ ಆನಂದಮಯ. ಈಗ ಆನಂದ ಮುಖ್ಯ, ಬುದ್ಧಿ ಮುಖ್ಯವ. ಬುದ್ಧಿಯ ವ್ಯಾಪಾರ ಯಾವುದಕ್ಕೋಸ್ಕರ? ಮನೋವ್ಯಾಪಾರ ಯಾವುದಕ್ಕೋಸ್ಕರ? ನಾನು ಬದುಕಿರುವುದಲ್ಲ ಯಾವುದಕ್ಕೋಸ್ಕರ? ಉಸಿರಾಟ ಯಾವುದಕ್ಕೋಸ್ಕರ? ಆನಂದೋ ಬ್ರಹ್ಮೇ ದಿವ್ಯಜಾನಾತ್ ಆನಂದಾದ್ಯೇವ ಕಲ್ವಿಮಾನಿ ಭೂತಾನಿ ಜಾಯಂತಿ ಆನಂದೇನ ಜಾತಾನಿ ಜೀವಂತಿ ಆನಂದಂ ಭಯಂತಿ ಸಂವಿಶಂತೀತಿ. ನೋಡಿ, ಒಬ್ಬ ಗೃಹಸ್ಥ ದೊಡ್ಡ ಶ್ರೀಮಂತ, ಹೆಂಡತಿ ಇದ್ದಾಳೆ, ಮಕ್ಕಳಿದ್ದಾರೆ, ಬೇಕಾದ ಆಸ್ತಿ ಪಾಸ್ತಿ ಇದೆ, 4 ಕಾರಿದೆ, 50 ಕೋಟಿ ಆಸ್ತಿ ಇದೆ. ಎಲ್ಲವನ್ನು ಬಿಟ್ಟು ಸನ್ಯಾಸ ಕೊಡ್ತಾನೆ. ಯಾಕೆ?
ಆನಂದಕ್ಕಾಗಿ. ಇದೆಲ್ಲ ಬ್ಯಾಟಪ್ಪ ನಮಗೆ, ಇದರಿಂದ ಸುಖ ಇಲ್ಲ. ನ ಕರ್ಮಣ ಪ್ರಜೆಯ ಧನೇನ ಅಂತ ತಿಳ್ಕೊಂಡು ಸನ್ಯಾಸಿ ವಿರಕ್ತನಾಗಿ ಹೋಗ್ತಾನೆ. ಕಾರಣವೇನು? ಆನಂದ. ಶ್ರುತಿ ಹೇಳ್ತಾ ಇದೆ, ವಿಜ್ಞಾನಮಯ ಆತ್ಮನು ನೀನಲ್ಲ, ಆನಂದಮಯ ಆತ್ಮ ಅಂದ್ಬಿಡ್ತು. ಕೊನೆ ಹೇಳುತ್ತೆ, ಆನಂದಮಯ ಅಂತ ಹೇಳ್ತಾ ಇದೆಯಲ್ಲ, ಅವನೂ ಕೂಡ ನಿನ್ನ ಸ್ವರೂಪವಲ್ಲ, ಆನಂದವೇ ನಿನ್ನ ಸ್ವರೂಪ. ಆನಂದಮಯ, ಆನಂದದ ಕಾರ್ಯ, ಆನಂದದ ವಿಕಾರ. ಆನಂದ ಬರುತ್ತೆ ಹೋಗುತ್ತೆ, ಆದರೆ ಬರದಿರುವ ಹೋಗದಿರುವ ಸಹಜವಾಗಿರುವ ಆನಂದ ಅಂತಿದೆಯಲ್ಲ, ಅದೇ ನಿನ್ನ ಸ್ವರೂಪ ಅಂತ ಹೇಳಿದಾಗ ಆನಂದಮಯ ಆತ್ಮನಲ್ಲಿದ್ದಂಥ ಅಧ್ಯಾಸವೂ ಹೋಯಿತು. ಹೀಗೆ ಶ್ರುತಿಯಲ್ಲಿ ಅನ್ನಮಯ, ಪ್ರಾಣಮಯ, ಮನೋಮಯ, ವಿಜ್ಞಾನಮಯ ಮತ್ತು ಆನಂದಮಯ ಎನ್ನುವ 5 ಅನಾತ್ಮ ವಸ್ತುಗಳಲ್ಲಿ ಆತ್ಮತ್ವವನ್ನು ಕಲ್ಪಿಸಿ ಅದರಿಂದ ಬಿಡಿಸಿ ಯಾವುದು ಆತ್ಮನಲ್ಲ, ನಿಜವಾದ ಆತ್ಮ ಯಾರು? ಸತ್ಯಂ ಜ್ಞಾನಮನಂತಂ ಬ್ರಹ್ಮ. ಸತ್ಯ ಜ್ಞಾನಾನಂತ ಸ್ವರೂಪವಾಗಿರುವ ಆತ್ಮನೇ ಆನಂದ ಸ್ವರೂಪ ಅಂತ ಹೇಳ್ತದೆ. ಇದನ್ನು ಗೌಡಪಾದಾಚಾರ್ಯರು ಒಂದೇನು ವಾಕ್ಯದ ಹೇಳ್ಬಿಟ್ರು. ಏನಂತ? ರಸಾದಯೋ ಹಿ ಏಕೋಶಾಃ ವ್ಯಾಖ್ಯಾತೈಕಿರೀಯಕೆ ತೇಷಾಮಾತ್ಮ ಪರೋ ಜೀವಃ ಕಂ ಯಥಾ ಸಂಪ್ರಕಾಶಿತಃ. ಬಾಬಾ ಬಾಬಾ ಏನ್ ಮಾತು! ಅನ್ನಮಯಾದಿಗಳೆಲ್ಲವೂ ಜಡ. ಜಡವಾಗಿರುವಂತಹ ಅನ್ನಮಯಾದಿಗಳಲ್ಲಿ ಆತ್ಮತ್ವವನ್ನು ಕಲ್ಪಿಸಿ ಅನಂತರ ತಳ್ಳಿ ಅಪವಾದವನ್ನು ಮಾಡಿ ಯಾವುದು ಆತ್ಮನಲ್ಲ, ಆಕಾಶದಂತೆ ಸರ್ವವ್ಯಾಪಕನಾಗಿ, ಆಕಾಶದಂತೆ ಸೂಕ್ಷ್ಮನಾಗಿ, ಆಕಾಶದಂತೆ ನಿರ್ಲಿಪ್ತನಾಗಿರುವ ಆತ್ಮನೇ ನೀನು ಅಂತ ಹೇಳಿದಾಗ ಆನಂದಮಯ ಆತ್ಮನನ್ನು ಮೀರಿ ಹೋಗ್ತೇವೆ. ಇದನ್ನೇ ಏತಂ ಅನ್ನಮಯಮಾತ್ಮಾನಮುಪಸಂಕ್ರಾಮತಿ, ಏತಂ ಪ್ರಾಣಮಯಮಾತ್ಮಾನಮುಪಸಂಕ್ರಾಮತಿ, ಏತಂ ಮನೋಮಯಮಾತ್ಮಾನಮುಪಸಂಕ್ರಾಮತಿ, ಏತಂ ವಿಜ್ಞಾನಮಯಮಾತ್ಮಾನಮುಪಸಂಕ್ರಾಮತಿ, ಏತಮಾನಂದಮಯಮಾತ್ಮಾನಮುಪಸಂಕ್ರಾಮತಿ ಅಂತ ಹೇಳ್ತಾ ಕೊನೆಗೆ ತನ್ನ ಸ್ವರೂಪದಲ್ಲಿ ಶ್ರುತಿ ನಮ್ಮನ್ನ ನಿಲ್ಲಿಸುತ್ತಿದೆ. ನಮ್ಮ ನಿಜವಾದ ಸ್ವರೂಪ ಯಾವ ಗಮನಾತ್ಮವೂ ಅಲ್ಲ, ಮಿಥ್ಯಾತ್ಮವೂ ಅಲ್ಲ. ನಾನು ಯಾರು? ನಾನೇ. ಭಗವತ್ಪಾದ ಶಂಕರರು ಬಾಲಸ್ತಾವತ್ ಕ್ರೀಡಾಸಕ್ತಃ, ತರುಣಸ್ತಾವತ್ ತರುಣೀರಕ್ತಃ, ವೃದ್ಧಸ್ತಾವತ್ ಚಿಂತಾಮಗ್ನಃ, ಪರೇ ಬ್ರಹ್ಮಣಿ ಕೋಪಿನ ಸಕ್ತಃ ಎಂದಿದ್ದಾರಲ್ಲವೇ? ಎನ್ನೈಸಿರಿ ಇದನಂತ 84 ಲಕ್ಷ ಜೀವರಾಶಿಗಳ ಪೈಕಿ ಮಾನವ ಜನ್ಮ ಅತ್ಯಂತ ಪವಿತ್ರವೂ ಶ್ರೇಷ್ಠವೂ ಅಮೂಲ್ಯವೂ ಆಗಿ ಆತ್ಮಾನ್ವೇಷಣೆಗೆ ಸದವಕಾಶ ಇರುವಂಥದ್ದು. ಇಹ ಮನುಷ್ಯ ಜನ್ಮನಿ ಅವಶ್ಯಂ ಆತ್ಮಾವೇದಿತವ್ಯ ಇತ್ಯೇತದ್ವಿಧೀಯತೆ. ಅಂದರೆ ಈ ಮನುಷ್ಯ ಜನ್ಮದಲ್ಲಿ ಅವಶ್ಯವಾಗಿ ಆತ್ಮನು ಅರಿಯಲ್ಪಡಬೇಕು ಎಂಬುದು. ಅಮೃತತ್ವಸ್ಯತು ನ ಆಶಾ ಅಸ್ತಿ ವಿತ್ತೇನ ಇತಿ ಹೋವಾಚ ಭಗವಾನ್ ಯಾಜ್ಞವಲ್ಕ್ಯ ಎಂದು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಕೇವಲ ಹಣದಿಂದ ಅಮೃತತ್ವವು, ತೃಪ್ತಿಯು, ಶಾಂತಿಯು ಖಂಡಿತ ದೊರಕುವುದಿಲ್ಲ ಎಂಬ ಯಾಜ್ಞವಲ್ಕ್ಯ ವಚನದ ವಿವರಣೆಯನ್ನು ಮತ್ತು ಕೇನೋಪನಿಷತ್ತಿನಲ್ಲಿ ಶಂಕರರು ತಮ್ಮ ಭಾಷ್ಯದಲ್ಲಿ ವಿವರಿಸಿದ್ದಾರೆ. ಅಸ್ಯ ಜಗತಃ ನಾಮರೂಪಾಭ್ಯಾಂ ವ್ಯಾಕೃತಸ್ಯ ಅನೇಕ ಕರ್ತೃಭೋಕ್ತೃ ಸಂಯುಕ್ತಸ್ಯ ಪ್ರತಿನಿಯತ ದೇಶ ಕಾಲ ನಿಮಿತ್ತ ಕ್ರಿಯಾಫಲಾಶ್ರಯಸ್ಯ ಮನಸಾಪಿ ಅಚಿಂತ್ಯ ರಚನಾರೂಪಸ್ಯ ಜನ್ಮ ಸ್ಥಿತಿ ಭಂಗಂ ಯತಃ ಸರ್ವಜ್ಞಾತ್ ಸರ್ವಶಕ್ತೇಃ ಕಾರಣಾತ್ ಭವತಿ ತತ್ ಬ್ರಹ್ಮ ತತ್ ತ್ವಂ ಅಸಿ ಇತಿ ವಾಕ್ಯಶೇಷಃ. ತಾನು ನಾಮರೂಪ ಕರ್ಮಗಳನ್ನು ಮೀರಿದ ತತ್ವ. ಈ ಜಗತ್ತು ನಾಮರೂಪಗಳಿಂದ, ಕರ್ತೃಭೋಕ್ತೃಗಳಿಂದ ಕೂಡಿ, ದೇಶ ಕಾಲಗಳು, ಕ್ರಿಯೆ ಫಲಗಳಿಂದ ಕೂಡಿ ಮನಸ್ಸಿನಿಂದಲೂ ಚಿಂತಿಸಲು ಸಾಧ್ಯವಿಲ್ಲದ ಹುಟ್ಟು, ಇರುವಿಕೆ, ಸಾವು ಇವುಗಳಿಗೆ ಯಾವ ಸರ್ವಜ್ಞ ಸರ್ವಶಕ್ತನೇ ಕಾರಣನು ಆ ಬ್ರಹ್ಮವೇ ನೀನು ಎಂಬುದು ವಾಕ್ಯಶೇಷವು ಎಂದು. ಬ್ರಹ್ಮಸೂತ್ರದ 7ನೇ ಸೂತ್ರವಾದ ಜನ್ಮಾದ್ಯಸ್ಯ ಯತಃ ಎಂಬ ಸೂತ್ರಕ್ಕೆ ತಮ್ಮ ಭಾಷ್ಯದಲ್ಲಿ ಹೇಳಿರುವುದು
ನಮ್ಮ ಒಂದೊಂದು ಅಂಗಾಂಗಗಳು ಕೋಟಿ ಕೋಟಿ ಹಣ ಕೊಟ್ಟರೂ ದೊರಕವು ಅಮೂಲ್ಯ. ಮಾನವ ಜನ್ಮವೇ ಅನೇಕ ಜನ್ಮದ ಸತ್ಕಾರ್ಯಗಳ ಫಲ. ಇದೇ ಐಸಿರಿ, ಐಶ್ವರ್ಯ. ತಾನು ಕಾಲಾಕಾಶಗಳನ್ನು ಮೀರಿರುವ ಸಾಕ್ಷಿ ಸ್ವರೂಪ. ಪಂಚಭೂತಗಳು ನನ್ನಿಂದಲೇ ಉದಯಿಸಿ ನನ್ನೊಳಗೇ ಲಯವಾಗುವುದನ್ನು ಸ್ವಪ್ನಾನುಭವದಲ್ಲಿ ಕಾಣಬಹುದು. ತಾನು ಮನಸ್ಸಿಗೂ ಮನಸ್ಸು, ಪ್ರಾಣಕ್ಕೂ ಪ್ರಾಣ, ಕಿವಿಗೂ ಕಿವಿ, ಹೆಚ್ಚೇಕೆ ಇಡೀ ಸೃಷ್ಟಿಗೆ ತಾನೇ ಮೂಲ. ತತ್ಸೃಷ್ಟ್ವಾ ತದೇವ ಅನುಪ್ರಾವಿಶತ್ ಎನ್ನುತ್ತದೆ ತೈತ್ತರೀಯ ಶ್ರುತಿ. ಎಲ್ಲ ಎಲ್ಲೆಕಟ್ಟನ್ನೂ ಮೀರಿ ಸ್ವಯಂ ಸಿದ್ಧನಾಗಿ, ಸ್ವಯಂ ಜ್ಯೋತಿ ಪ್ರಕಾಶನಾಗಿ, ನಿತ್ಯ ಶುದ್ಧ ಬುದ್ಧ ಮುಕ್ತ ಸ್ವರೂಪನೇ ತಾನೆಂದು ಇಲ್ಲಿಯೇ ಈಗಲೇ ಸದ್ಗುರು ದೊರಕಿರುವಾಗಲೇ ತನ್ನ ಅನುಭವದಲ್ಲಿ ಕಾಣುವವನೇ ಅದೃಷ್ಟವಂತನಾದ ಮಾನವ ಎಂದು ಶ್ರೀಗಳು ಈ ಮುಂದಿನ ಹಾಡಿನಲ್ಲಿ ಹೇಳಿದ್ದಾರೆ. ವೃಥಾ ಪೇಚಾಡಬೇಡ ಎಂದು ಎಚ್ಚರಿಸುತ್ತಿದ್ದಾರೆ. ಎನ್ನೈಸಿರಿ ಇದನಂತ, ನನ್ನ ಸಿರಿಯು ಅನಂತವಾದುದು. ಭಲೆ, ಇನ್ನೇನಿಹುದು ಇದಕ್ಕಿಂತ ಹೆಚ್ಚಿನದು ಇನ್ನೇನಿದೆ ಎಂದು. ರಾಮರೂಪದ
ವಸ್ತುವಲ್ಲ ಅನ್ನುವಂತಹ ವಿಚಾರವನ್ನ ಪೂಜ್ಯರಾದ ಶಂಕರಾಚಾರ್ಯರು, ಪರಮ ಪೂಜ್ಯರಾದ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮೀಜಿಯವರು ಪಂಚಕೋಶ ವಿವೇಕ ಪ್ರಕ್ರಿಯೆ ಮುಖಾಂತರ ತಿಳಿಸಿಕೊಟ್ಟಿದ್ದಾರೆ. ಮುಮುಕ್ತಿ ಜನಗಳು ಅರ್ಥ ಮಾಡಿಕೊಂಡು ಆತ್ಮನಿಷ್ಠರಾಗಿ ಆನಂದ ಸ್ವರೂಪರಾಗುವಂತೆ ಗುರುಗಳು ನಮ್ಮೆಲ್ಲರನ್ನೂ ಅನುಗ್ರಹಿಸಲಿ. ಓಂ ಶಾಂತಿ ಶಾಂತಿ ಶಾಂತಿ.